ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ, ಸ್ಟಾಕ್ ಮಾರ್ಕೆಟ್ ಆಪರೇಷನ್ ಅಂತ. ಬಿಕಾಮ್ ಸೆಕೆಂಡ್ ಸೆಮ್ ಇರುವಂತ ಒಂದು ಸಬ್ಜೆಕ್ಟ್ ಸ್ಟಾಕ್ ಮಾರ್ಕೆಟ್ ಆಪರೇಷನ್. ಇದರಲ್ಲಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಂತಂದ್ರೆ ಏನಪ್ಪಾ, 5 ಮಾರ್ಕ್ಸ್ ಆಗಿರ್ಬೋದು ಮತ್ತೆ 15 ಮಾರ್ಕ್ಸ್ ಆಗಿರ್ಬೋದು. ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ಗಳು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರುವಂತ ಕ್ವಶನ್ಸ್ ಗಳನ್ನ ನಾವೇನ್ ಮಾಡ್ತಾ ಇದೀವಿ ಇವತ್ತಿನ ದಿನ ಡಿಸ್ಕಸ್ ಮಾಡ್ತಾ ಇದೀವಿ. ಹೌದಾ? ಸೊ ಹೀಗಾಗಿ ಈ ಕರಿಯರ್ ಕಾಮರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರಿ ಅಂತಂದ್ರೆ ಬಿಕಾಮ್ಗೆ ಇರುವಂತ ಎಲ್ಲಾ ಸಬ್ಜೆಕ್ಟ್ಸ್ ಗಳ ವಿಡಿಯೋಸ್ಗಳು ರೆಗ್ಯುಲರ್ ಆಗಿ ಅಪ್ಲೋಡ್ ಆಗ್ತಾ ಇರ್ತವೆ. ಇನ್ನು ಈ ಇತ್ತೀಚೆಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋ ಕಾರಣ ವಿಡಿಯೋ ಅಪ್ಲೋಡ್‌ಗಳನ್ನ ಜಾಸ್ತಿನೂ ಕೂಡ ಮಾಡಿದ್ದೀವಿ. ಡೇಗೆ 3 ಟು 4 ವಿಡಿಯೋಸ್‌ಗಳು ಅಪ್ಲೋಡ್ ಆಗ್ತಾ ಇರ್ತವೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ತುಂಬಾ ಹೆಲ್ಪ್‌ಫುಲ್ ಆಗುತ್ತೆ. ಡೈರೆಕ್ಟ್ ನೋಟಿಫಿಕೇಶನ್ ಅನ್ನುವಂಥದ್ದು ಒಂದು ಬರುತ್ತೆ. ನೆಕ್ಸ್ಟ್ ಮೊದಲನೇ ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಮಾಡೋಣ. ಸೊ 13th ಕ್ವೆಶ್ಚನ್ ಅಂತ ಬಂದಿದೆ. ಇದು ಒಂದು ಇಯರ್‌ನ ಕ್ವೆಶ್ಚನ್ ಪೇಪರ್ ಅಲ್ಲಿ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್, ಅದರ ಕೆಳಗಡೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಡಿಟರ್ಮೈನ್ ದ ಪ್ರಾಫಿಟ್ ಆರ್ ಲಾಸ್ ಆನ್ ಮಾರ್ಜಿನ್ ಟ್ರೇಡಿಂಗ್ ಅಂತ. ಈ ಮಾರ್ಜಿನ್ ಟ್ರೇಡಿಂಗ್ ಅನ್ನುವಂಥ ವರ್ಡ್ ನಿಮ್ಮ ಇಡೀ ಪ್ರಾಬ್ಲಮ್‌ನ ಡಿಸೈಡ್ ಮಾಡುವಂಥದ್ದು. ಏನಾಗಿದೆ ಕೆಳಗಡೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ಏನಾಗಿದೆ ಮಾರ್ಜಿನ್ ಟ್ರೇಡಿಂಗ್ ಟ್ರೇಡ್ ನಡೆದಿದೆ. ಕೆಳಗಡೆ ಏನಾಗಿದೆ? ಮಾರ್ಜಿನ್ ಟ್ರೇಡಿಂಗ್ ಅಕೌಂಟ್ ಬ್ಯಾಲೆನ್ಸ್ ಆಫ್ ಅನುಷಾ ಎಷ್ಟಿದೆ? 1,00,000 ಅನುಷಾನ್ ಕಡೆ ಇದೆ. ಹೌದಾ? 1,00,000 ಇದೆ. ಬ್ರೋಕರ್ ಏನ್ ಮಾಡ್ತಾನೆ? ಪ್ರೊವೈಡ್ಸ್ 60% ಆಫ್ ಮಾರ್ಜಿನ್ ಟ್ರೇಡಿಂಗ್ ಬ್ಯಾಲೆನ್ಸ್ ಆಫ್ ಅನುಷಾ ಈಸ್ ₹60,000 ಅಂತ ಹೇಳ್ತಾ. 1,00,000 ಅನುಷಾ ಕಡೆ ಆಲ್ರೆಡಿ ಇದೆ. 60,000 ಯಾರು ಕೊಡ್ತಾರೆ? ಬ್ರೋಕರ್ ಕೊಟ್ಟಿರ್ತಾನೆ ಅವ್ರಿಗೆ. ಹೌದಾ? ಏನಾಗುತ್ತೆ? ಈ ಮೊದಲನೇದಾಗಿ ನಾವೇನ್ ನೋಡ್ಬೇಕು, ನೆಕ್ಸ್ಟ್ ಇನ್ವೆಸ್ಟರ್ಸ್ ಫಂಡ್ ರಿಮೈನಿಂಗ್ ಈಸ್ 40,000 ಅಂತ ಹೇಳ್ತಾರೆ. ಇನ್ವೆಸ್ಟರ್ ನ ಫಂಡ್ ಎಷ್ಟು ರಿಮೈನಿಂಗ್ ಇದೆ? ₹40,000 ಇದೆ. ಹೌದಾ? ನೆಕ್ಸ್ಟ್ ಬ್ರೋಕರೇಜ್ ಅಂಡ್ ಇಂಟ್ರೆಸ್ಟ್ ಚಾರ್ಜ್ ₹2,000. ಬ್ರೋಕರ್ಗೆ ಅವನು ಮಾಡ್ತಾ ಇರುವಂತ ಒಂದು ವರ್ಕಿಗೆ ನಾವೇನ್ ಕೊಡ್ಬೇಕಪ್ಪ ಅಂತಂದ್ರೆ 2,000 ಆಗಿ ಚಾರ್ಜಸ್ ನ ಕೊಡ್ಬೇಕು. ಪರ್ಚೇಸ್ ಪ್ರೈಸ್ ಆಫ್ ಸೆಕ್ಯೂರಿಟೀಸ್ ಈಸ್ ₹100 ಪರ್ ಶೇರ್ ಅಂತ ಹೇಳ್ತಾರೆ. ಹೌದಾ? ಪರ್ಚೇಸ್ ಪ್ರೈಸ್ ಆಫ್ ಸೆಕ್ಯೂರಿಟೀಸ್ ಈಸ್ ₹100 ಪರ್ ಶೇರ್ ಅಂದ್ರೆ ಈಗ ಪರ್ಚೇಸ್ ಮಾಡ್ಬೇಕಂತಂದ್ರೆ ಒಂದು ಶೇರ್ ನ ಬೆಲೆ ಎಷ್ಟಿದೆ? ₹100 ಆಗಿದೆ ಅಂತ ಹೇಳ್ತಾರೆ. ಹೌದಾ? ಮೊದಲನೇದಾಗಿ ನಾವು ಏನ್ ಮಾಡ್ತಿದ್ವಿ? ಕ್ಲೋಸಿಂಗ್ ರೇಟ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ. ಈ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಿಲ್ಲ ಅಂತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಹೌದಾ? ಬಟ್ ಮಾರ್ಜಿನ್ ಟ್ರೇಡಿಂಗ್ ಅಂತ ಕೊಟ್ಟಿದ್ದಾರೆ ಬಿಡಿ, ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಬಟ್ ಈ ಸೆಲ್ಲಿಂಗ್ ಪ್ರೈಸ್ ಅನ್ನುವಂಥದ್ದು ತುಂಬಾ ಈಸಿ ಆಗುತ್ತೆ ನಿಮ್ಗೆ ಐಡೆಂಟಿಫಿಕೇಶನ್ ಮಾಡೋದಕ್ಕೋಸ್ಕರ. ಕ್ಲೋಸಿಂಗ್ ರೇಟ್ ನಾವೀಗ ಏನ್ ಮಾಡ್ತೀವಿ? ₹1,00,000 ಅಮೌಂಟ್ ಅನ್ನ ಯೂಸ್ ಮಾಡ್ಕೊಂಡು ಎಷ್ಟು ಶೇರ್‌ನ ₹100 ಶೇರ್ ತರ ಎಷ್ಟು ತಗೊಂತೀವಿ? ಶೇರ್‌ಗಳನ್ನ ಪರ್ಚೇಸ್ ಮಾಡ್ತೀವಿ. ಹೌದಾ? ಪರ್ಚೇಸ್ ಮಾಡಿದಾಗ ನಮಗೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಸೆಲ್ ಮಾಡುವಾಗ ₹90 ಇತ್ತು ಅಂದ್ರೆ ನಮಗೆ ಪ್ರಾಫಿಟ್ ಆಗುತ್ತಾ? ಲಾಸ್ ಆಗುತ್ತಾ? ಅಥವಾ ಸೆಲ್ ಮಾಡುವಾಗ 110 ಇದ್ರೆ ನಮಗೆ ಪ್ರಾಫಿಟ್ ಆಗಿತ್ತಾ? ಲಾಸ್ ಆಗುತ್ತಾ? ಇದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ನಮಗೆ ಇಲ್ಲಿ 2 ಕೇಸ್‌ಗಳನ್ನ ಕೊಟ್ಟಿದ್ದಾರೆ. ಇದು ಕೂಡ 5 ಮಾರ್ಕ್ಸ್‌ಗೆ ಬರುವಂತದ್ದು. 2 ಕೇಸ್ ಕೊಟ್ಟರು ಕೂಡ ಸಿಂಪಲ್ ಆಗಿದೆ ಪ್ರಾಬ್ಲಮ್ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ? ಅದನ್ನ ಏನ್ ಮಾಡ್ತಾರೆ? 5 ಮಾರ್ಕ್ಸ್‌ಗೋಸ್ಕರ ಕೊಡ್ತಾರೆ ಅದನ್ನ. ಮೊದಲನೇದಾಗಿ ನೋಡೋಣ ನಾವು. ಈಗ ನಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟಿತ್ತು ಅಂತಂದ್ರೆ ನಮ್ಗೆ ಗೊತ್ತಿದೆ. ₹1,00,000 ಇತ್ತಲ್ವಾ? ₹1,00,000 ಇತ್ತಂದ್ರೆ ನಾವು ಎಷ್ಟು ಶೇರ್ಸ್‌ಗಳನ್ನ ತಗೋಬಹುದು? ಶೇರ್ಸ್ ಪ್ರೈಸ್ ಎಷ್ಟಿದೆ? ಹೌದಾ? ಶೇರ್ಸ್ ಪ್ರೈಸ್ ಎಷ್ಟಿದೆ ಅನ್ನುವಂಥದ್ದು ನಮಗೆ ತುಂಬಾ ಮುಖ್ಯ ಆಗುತ್ತೆ. ಯಾಕಪ್ಪ ಅಂತಂದ್ರೆ ಶೇರ್ಸ್ ಪ್ರೈಸ್ ತಿಳ್ಕೊಂಡ್ರೆ ನಾವು ಎಷ್ಟು ಶೇರ್ಸ್‌ಗಳನ್ನ ಬೈ ಮಾಡ್ಕೊಂಡಿದೀವಿ ಅಂತ ಗೊತ್ತಾಗ್ಬೋದು. ಶೇರ್ಸ್ ಪ್ರೈಸ್ ಬಂದ್ಬಿಟ್ಟು ₹100 ಪರ್ ಶೇರ್ ಅಂತ ಇದೆ. ಹೌದಾ? ಪರ್ ಶೇರ್ ₹100 ಇತ್ತು ಅಂತಾಗ 10,000 ಸಾರಿ 1,00,000. ಹೌದಾ? ₹1,00,000 ಡಿವೈಡೆಡ್ ಬೈ 100 ಪರ್ ಶೇರ್ ಅಂದ್ರೆ ₹1,00,000 ಡಿವೈಡೆಡ್ ಬೈ 100 ಶೇರ್ ಮಾಡಿದ್ವಿ ಅಂತ. ಡಿವೈಡೆಡ್ ಬೈ ₹100 ಪರ್ ಶೇರ್ ಮಾಡಿದ್ವಿ ಅಂತಂದ್ರೆ ನಾವ್ ಎಷ್ಟು ಶೇರ್ ತಗೊಂತಿದೀವಿ? ನಮ್ಮ ಹತ್ರ ಇರುವಂತ ಅಮೌಂಟ್‌ಗೆ ನಾವು 1,000 ಶೇರ್ಸ್‌ಗಳನ್ನ ನಾವು ಪರ್ಚೇಸ್ ಮಾಡ್ಬೋದು. ಹೌದಾ? ಇದಕ್ಕೆ ಕೂಡ ಒಂದು ಕ್ಯಾಲ್ಕುಲೇಷನ್‌ಗೆ ಕೂಡ ಒಂದು ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಏನಂತ ಬರಿಬೇಕಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಅಂತ ಹೇಳ್ಬಿಟ್ಟು ಬರಿಬೇಕು. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಅಂತ ಅಂದ್ರೆ ನಾವು ಎಷ್ಟು ಶೇರ್ಸ್‌ಗಳನ್ನ ಪರ್ಚೇಸ್ ಮಾಡ್ಬೋದು ನಮ್ಮ ಹತ್ರ ಇರುವಂತ ಒಂದು ದುಡ್ಡಿಗೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಅಂತ. ಹೌದಾ? ಎಷ್ಟಿದೆ? ಟೋಟಲ್ ನಮ್ಮ ಹತ್ರ ಇರುವಂತಹ ಬ್ಯಾಲೆನ್ಸ್ ಅಂತಂದ್ರೆ ಟೋಟಲ್ ಇನ್ವೆಸ್ಟ್‌ಮೆಂಟ್ ಅಂತ ಹೇಳಿ ಕೂಡ ಕರೀತಾರೆ ಇದಕ್ಕೆ ಬ್ರಾಕೆಟ್ ಅಲ್ಲಿ. ಟೋಟಲ್ ಇನ್ವೆಸ್ಟ್‌ಮೆಂಟ್. ಹೌದಾ? ಇದನ್ನ ಒಂದು ಫಾರ್ಮುಲಾ ರೂಪದಲ್ಲಿ ಕೂಡ ಮಾಡ್ಬೋದು. ನಾನು ಕೆಳಗಡೆ ಫಾರ್ಮುಲಾ ರೂಪದಲ್ಲೇ ಮಾಡ್ಕೊಡ್ತೀನಿ, ಇರ್ಬೇಕು. ಮೊದಲನೇದಾಗಿ ನಂಬರ್ ಆಫ್ ಶೇರ್ಸ್ ಈಕ್ವಲ್ಸ್ ನಂಬರ್ ಆಫ್ ಶೇರ್ಸ್ ಈಕ್ವಲ್ಸ್. ಹೌದಾ? ನಂಬರ್ ಆಫ್ ಶೇರ್ಸ್ ಈಕ್ವಲ್ಸ್ ಏನಾಗುತ್ತೆ? ಇವನಜ್ಜಿ ಏನಾಗುತ್ತೆ? ಓಕೆ. ನಂಬರ್ ಆಫ್ ಶೇರ್ಸ್ ಅಂತ ಅಂದ್ರೆ ಏನಾಗುತ್ತೆ? ಫಾರ್ಮುಲಾ ಬಂದ್ಬಿಟ್ಟು ಟೋಟಲ್ ಇನ್ವೆಸ್ಟ್‌ಮೆಂಟ್. ಹೌದಾ? ಟೋಟಲ್ ಇನ್ವೆಸ್ಟ್‌ಮೆಂಟ್ ನಾವ್ ಎಷ್ಟು ಮಾಡ್ತಾ ಇದೀವಿ? ಅದರ ಟೋಟಲ್ ಇನ್ವೆಸ್ಟ್‌ಮೆಂಟ್ ಡಿವೈಡೆಡ್ ಬೈ. ಹೌದಾ? ಟೋಟಲ್ ಇನ್ವೆಸ್ಟ್‌ಮೆಂಟ್ ಈ ಹೋಲ್ ಡಿವೈಡೆಡ್ ಬೈ ನಂಬರ್ ಆಫ್ ಅಲ್ಲ ಪ್ರೈಸ್ ಆಫ್ ಪರ್ಚೇಸ್ ಪ್ರೈಸ್ ಆಫ್ ಪರ್ ಶೇರ್. ಪರ್ಚೇಸ್ ಪ್ರೈಸ್ ಪರ್ ಶೇರ್ ಅಂತ ಅಂದ್ರೆ ಒಂದು ಶೇರ್‌ನ ನಾವು ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಅಮೌಂಟ್ ಇದೆ? ಪರ್ಚೇಸ್ ಪ್ರೈಸ್ ಪರ್ ಶೇರ್ ಅಂತ. ಹೌದಾ? ನಮಗೇನಿದೆ? ಟೋಟಲ್ ಇನ್ವೆಸ್ಟ್‌ಮೆಂಟ್ ಅಂತಂದ್ರೆ ನಮ್ಮ ಹತ್ರ ಇರುವಂತ ಬ್ಯಾಲೆನ್ಸ್ ಎಷ್ಟಿದೆ? ₹1,00,000 ಅಂತ ಇದೆ. ಹೌದಾ? ₹1,00,000 ಡಿವೈಡೆಡ್ ಬೈ ಏನ್ ಮಾಡ್ಬೇಕು? ಪರ್ಚೇಸ್ ಪ್ರೈಸ್ ಪರ್ ಶೇರ್ ಅಂತ ಅಂದ್ರೆ ನೋಡಿ, ಪರ್ಚೇಸ್ ಪ್ರೈಸ್ ಆಫ್ ಸೆಕ್ಯೂರಿಟೀಸ್ ಈಸ್ ₹100 ಪರ್ ಶೇರ್ ಅಂತ ಹೇಳಿದಾರೆ. ಹೌದಾ? ಡಿವೈಡೆಡ್ ಬೈ 100 ಈಕ್ವಲ್ಸ್ ನಾವ್ ಎಷ್ಟು ಶೇರ್ಸ್ ನ ಬೈ ಮಾಡ್ಬೋದು ಈಗ?
1000 ಶೇರ್ಸ್‌ಗಳನ್ನ ನಮ್ಮ ಒಂದು ಕೆಪಾಸಿಟಿ ಇದೆ. ಅಂದ್ರೆ ನಮ್ಮ ಹತ್ರ ಇರುವಂತಹ ಅಮೌಂಟ್ ಅಷ್ಟು ಶೇರ್ಸ್‌ಗಳನ್ನ ಬೈ ಮಾಡೋಕೆ ನಮಗೆ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದಾ? ಸೊ ಇಲ್ಲಿ ಗೊತ್ತಾಯ್ತು ನಿಮಗೆ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಅಂದ್ರೆ ನಾವು ಎಷ್ಟು ಶೇರ್ಸ್‌ಗಳನ್ನ ಬೈ ಮಾಡ್ತಿದೀವಿ ಅಂತ. ಸೊ ಕ್ಯಾಲ್ಕುಲೇಷನ್ ಸೈಡ್‌ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಏನ್ ಸ್ಟೆಪ್ ಅಂತ ಅಂದ್ರೆ ಈಗ 1ನೇ ಕೇಸ್ ನೋಡೋಣ. ಏನಿದೆ ಎ ಕ್ಲೋಸಿಂಗ್ ರೇಟ್ ಈಸ್ ₹90 ಪರ್ ಶೇರ್ ಅಂತ ಹೇಳ್ತಾರೆ. ಹೌದಾ? ಸೊ ಏತ್ ಒಂದು ನೋಡೋಣ. ಕ್ಲೋಸಿಂಗ್ ರೇಟ್ ಏನಿದೆ? ಕ್ಲೋಸಿಂಗ್ ರೇಟ್ ಈಸ್ ₹90 ಪರ್ ಶೇರ್. 90 ಪರ್ ಶೇರ್ ಅಂತ ಇದೆ. 90 ಪರ್ ಶೇರ್ ಇದ್ದಾಗ ಅಂದ್ರೆ ನಾವೀಗ ₹100 ಕೊಟ್ಟು ನಾವು ಪರ್ಚೇಸ್ ಮಾಡಿದೀವಿ. ಹೌದಾ? ಸೊ ₹100 ಕೊಟ್ಟು ಪರ್ಚೇಸ್ ಮಾಡಿ ಅಟ್ ದ ಎಂಡ್ ಆಫ್ ದ ಡೇ ಕ್ಲೋಸಿಂಗ್ ರೇಟ್ ಅಂತ ಅಂದ್ರೆ ಇಟ್ ಈಸ್ ಇನ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತಾರೆ. ಸೆಲ್ಲಿಂಗ್ ಪ್ರೈಸ್ ಅಲ್ಲಿ ₹90 ಬಂತು ಅಂದ್ರೆ ನಮಗೆ ಪ್ರಾಫಿಟ್ ಆಗುತ್ತಾ ಲಾಸ್ ಆಗುತ್ತಾ ಅಂತ ಚೆಕ್ ಮಾಡ್ಬೇಕು. ಸೊ ನೀವೆಲ್ಲ ನಾರ್ಮಲ್ ಆಗಿ ಹೇಳ್ಬೋದು. ಹೌದಾ? ಸೊ ಅದು ಲಾಸ್ ಆಗುತ್ತೆ ಸರ್ ₹100 ತಗೊಂಡಿರೋದು. ಸೊ ₹90 ಮಾರಿದ್ರೆ ನಮಗೆ ನಾರ್ಮಲ್ ಆಗಿ ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇದನ್ನ ನಾವೇನ್ ಮಾಡ್ಬೇಕು? ಫಾರ್ಮುಲಾ ವೈಸ್ ಇಟ್ಕೊಂಡು ಅದನ್ನ ಸಾಲ್ವ್ ಮಾಡ್ಬೇಕು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಕ್ವಲ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈಕ್ವಲ್ಸ್ ಸೇಲ್ಸ್ ರೆವೆನ್ಯೂ ಅಂತಂದ್ರೆ ಸೊ ನಾವು ಏನು ಸೇಲ್ಸ್ ಮಾಡ್ತೀವಲ್ವಾ ಅದರಿಂದ ಬಂದಿರುವಂತ ಒಂದು ಅಮೌಂಟ್ ಸೇಲ್ಸ್ ರೆವೆನ್ಯೂ ಮೈನಸ್ ಟೋಟಲ್ ಇನ್ವೆಸ್ಟ್ಮೆಂಟ್ ಟೋಟಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಇಂಟ್ರೆಸ್ಟ್ ಇನ್ವೆಸ್ಟರ್ ಚಾರ್ಜ್ ಅಂತ ಸೊ ಬ್ರೋಕರ್ ಚಾರ್ಜ್ ಅಂತ ಕೂಡ ಕರೀತಾರೆ. ಅದಕ್ಕೆ ಬ್ರೋಕರ್ ಚಾರ್ಜ್. ಹೌದಾ? ವೇಟ್. ಹೌದಾ? ಸೊ ಮೊದಲನೇದಾಗಿ ಈಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಂದ್ರೆ ಈಗ ₹90 ಪರ್ ಶೇರ್ ಅಲ್ಲಿ ಸೆಲ್ ಮಾಡಿದ್ವಿ ಅಂತಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ₹90 ಪರ್ ಶೇರ್ ಅಲ್ಲಿ ಸೇಲ್ ಮಾಡಿದ್ವಿ ಅಂದ್ರೆ ನಮ್ಗೆ ಪ್ರಾಫಿಟ್ ಆಗುತ್ತಾ ಇಲ್ಲ ಲಾಸ್ ಆಗುತ್ತಾ ಅಂತ ನೋಡೋಣ. ಓಕೆನಾ? ಸೊ ಅದನ್ನ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಸೇಲ್ಸ್ ರೆವೆನ್ಯೂನ ಫಸ್ಟ್ ನೋಡ್ಬೇಕು. ಹೌದಾ? ನಮಗೀಗ ಬೈ ಮಾಡೋಕ್ ಆಗುವಂತ ಶೇರ್ಸ್ ಎಷ್ಟಿದಾವೆ? 1000 ಶೇರ್ಸ್ ಇದಾವೆ. ಹೌದಾ? ಸೊ ನನ್ನ ಹತ್ರ ಇರುವಂತ ಶೇರ್ಸ್ ಎಷ್ಟಿದಾವೆ? 1000 ಶೇರ್ಸ್‌ನ ನಾನು ಬೈ ಮಾಡಿ. ಬಟ್ ಎಟ್ ದ ಎಂಡ್ ಆಫ್ ದ ಡೇ ನಾನು ₹90ಗೆ ಸೇಲ್ ಮಾಡಿದ್ರೆ ನನ್ನ ಒಂದು ಇನ್ಕಮ್ ಏನಿರುತ್ತೆ? ₹90,000 ನನಗೆ ಬರುತ್ತೆ. ಹೌದಾ? ರೆವೆನ್ಯೂ. ಇದಕ್ಕೇನಂತಾರೆ? ಸೊ ಸೇಲ್ಸ್ ರೆವೆನ್ಯೂ ಅಂತ ಹೇಳ್ಬಿಟ್ಟು ಕರೀತಾರೆ. ₹90,000 ಮೈನಸ್. ಹೌದಾ? ಅದರ ಮೈನಸ್ ಮಾಡ್ಬೇಕು. ಏನಂತಂದ್ರೆ ಸೊ ಟೋಟಲ್ ಇನ್ವೆಸ್ಟ್‌ಮೆಂಟ್ ಅಂತ ಹೇಳ್ತಾರೆ. ಸೊ ಟೋಟಲ್ ಇನ್ವೆಸ್ಟ್‌ಮೆಂಟ್ ಏನ್ ಮಾಡಿದೀನಿ ನಾನು? ಟೋಟಲ್ ಇನ್ವೆಸ್ಟ್‌ಮೆಂಟ್ ಬಂದ್ಬಿಟ್ಟು ₹1,00,000 ನನ್ನ ಟೋಟಲ್ ಇನ್ವೆಸ್ಟ್‌ಮೆಂಟ್. ಹೌದಾ? ಈ ₹1,00,000ನ ನಾನು ಇದ್ರಲ್ಲಿ ಮೈನಸ್ ಮಾಡ್ತೀನಿ. 1,00,000 ಅದು ₹1,00,000 ಮೈನಸ್ ಮಾಡಿದೆ. ಸೊ ನೆಕ್ಸ್ಟ್ ಮತ್ತೆ ಮೈನಸ್ ಇದೆ. ಯಾವ್ದು? ಬ್ರೋಕರ್ ಚಾರ್ಜ್. ಹೌದಾ? ಬ್ರೋಕರ್‌ಗೆ ಎಷ್ಟು ಕೊಡ್ಬೇಕು ಅಂತ ಹೇಳಿದ್ದಾರೆ? ಅಥವಾ ಬ್ರೋಕರೇಜ್ ಅಂಡ್ ಇಂಟರೆಸ್ಟ್ ಚಾರ್ಜಸ್ ₹2000 ಅಂತ ಹೇಳಿದ್ದಾರೆ. ಹೌದಾ? ಸೊ ₹2000 ಇಷ್ಟನ್ನು ಲೆಸ್ ಮಾಡಿದಾದ್ಮೇಲೆ ನಮಗೆ ಸಿಗುವಂತ ಒಂದು ಅಮೌಂಟ್ ಏನಿರುತ್ತಲ್ವಾ ಅದು ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ಡಿಸೈಡ್ ಮಾಡುತ್ತೆ. ಸೊ ನಾವು ₹1,00,000 ಕೊಟ್ಟು ಇನ್ವೆಸ್ಟ್ ಮಾಡಿ ಸೇಲ್ ಮಾಡಿದಾಗ 90,000 ಬಂತು ಪ್ಲಸ್ 2,000 ನಾವು ಬ್ರೋಕರ್ ಚಾರ್ಜ್‌ನ ಕೂಡ ಕೊಡ್ಬೇಕು ಅಂತ ಇದೆ ಅಂತವಾಗ ನಮಗೆ ಪ್ರಾಫಿಟ್ ಆಗುತ್ತಾ? ಸೊ ನೋಡೋಣ. ಹೌದಾ? ಸೊ ಟೋಟಲ್ ನಮ್ಮ ಒಂದು ಸೇಲ್ಸ್ ರೆವೆನ್ಯೂ ಎಷ್ಟಿದೆ? 90,000 ಇದೆ. ಮೈನಸ್ ಏನ್ ಮಾಡಿದೀವಿ? ₹1,00,000 ನಾವು ಇನ್ವೆಸ್ಟ್ ಮಾಡಿರೋದು. ₹1,00,000 ಇನ್ವೆಸ್ಟ್ ಮೈನಸ್ 2,000 ಬಂದ್ಬಿಟ್ಟು ಬ್ರೋಕರ್ ಚಾರ್ಜಸ್. ಸೊ ಎಷ್ಟಾಗುತ್ತೆ? ಮೈನಸ್ 12,000 ಆನ್ಸರ್ ಬಂದಿದೆ ಅಂತ ಅಂದ್ರೆ ಏನಾಗಿರುತ್ತಪ್ಪ ಅಂತಂದ್ರೆ ಅಲ್ಲಿ ನಮಗೆ ಇನ್ನೂ ಕೂಡ ಲಾಸ್ ಆಗ್ತಾ ಇದೆ. ಮೈನಸ್ 12,000 ಅಂತಂದ್ರೆ ಬ್ರಾಕೆಟ್ ಅಲ್ಲಿ ಬರೆದ್ಬಿಡಿ ಲಾಸ್. ಹೌದಾ? ಎಷ್ಟು ಲಾಸ್ ಆಗ್ತಾ ಇದೆ? ಸೊ ₹12,000 ನಾವು ಲಾಸ್ ಫೇಸ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಅದೇ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಕೇಸ್ ನೋಡು. ಸೊ ಸೆಕೆಂಡ್ ಕೇಸ್ ಏನ್ ಹೇಳುತ್ತಪ್ಪ? ಬಿ1. ಸೊ ಬಿ ಕೇಸ್ ಏನ್ ಹೇಳ್ತಾ ಇದೆ? ನೋಡಿ ಕ್ಲೋಸಿಂಗ್ ರೇಟ್ ಈಸ್ ₹110 ಪರ್ ಶೇರ್ ಅಂತ ಹೇಳ್ತಾ ಇದೆ. ಕ್ಲೋಸಿಂಗ್ ರೇಟ್ ₹110 ಪರ್ ಶೇರ್ ಅಂತ ಹೇಳ್ತಾರೆ. ಅದು 110 ಪರ್ ಶೇರ್ ಇತ್ತು ಅಂತಂದ್ರೆ ನಮಗೆ ಏನಾಗುತ್ತೆ? ಪ್ರಾಫಿಟ್ ಆಗುತ್ತಾ? ಲಾಸ್ ಆಗುತ್ತಾ? ಸೊ ಚೆಕ್ ಮಾಡೋಣ. ಹೌದಾ? ಪ್ರಾಫಿಟ್ ಅಂಡ್ ಲಾಸ್ ಇಸ್ ದ ಸೇಮ್ ಫಾರ್ಮುಲಾ ಹಾಕಬೇಕು. ನಾನು ಅದೇ ಫಾರ್ಮುಲಾನೇ ಕಾಪಿ ಮಾಡ್ಕೊಂಡು ಹಾಕ್ತೀನಿ. ವೆಯ್ಟ್ ಮಾಡಿ. ಹೌದಾ? ಸೊ ನೋಡಿ ಈಗ ಪ್ರಾಫಿಟ್ ಅಂಡ್ ಲಾಸ್ ಫಾರ್ಮುಲಾ ಇದೆ. ಇದನ್ನ ಇಟ್ಕೊಂಡೆ ನಾವೇನ್ ಮಾಡ್ಬೇಕು? ₹110 ಪರ್ ಶೇರ್ ಇತ್ತು ಅಂದ್ರೆ ನಮಗೆ ಏನಾಗುತ್ತೆ? ಸೊ ಲಾಸ್ ಆಗುತ್ತಾ? ಪ್ರಾಫಿಟ್ ಆಗುತ್ತಾ? ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಹೌದಾ? ಸೊ ಸೇಲ್ಸ್ ರೆವೆನ್ಯೂ ಏನಿದೆ ಈ ಟೈಮಲ್ಲಿ ನಮ್ಮ ಒಂದು ಸೇಲ್ಸ್ ರೆವೆನ್ಯೂ ಏನಿದೆ ಅಂತಂದ್ರೆ ಎಷ್ಟಿದೆ? 1000 ಶೇರ್ಸ್‌ನ ಇಂಟು ಎವ್ರಿಥಿಂಗ್ 1000 ಶೇರ್ಸ್‌ನ ಸೊ ಇಂಟು ₹110ಗೆ ಮಾರಿದ್ವಿ ಅಂತಂದ್ರೆ ಎಷ್ಟಾಗುತ್ತೆ? ₹1,10,000 ಆಗುತ್ತೆ. ಹೌದಾ? ಸೊ ₹1,10,000 ವೇಟ್ ಮಾಡಿ. ₹1,10,000 ಸೇಲ್ಸ್ ರೆವೆನ್ಯೂ ಎಷ್ಟು ಬಂತು ನಮಗೆ? ₹1,10,000 ಮೈನಸ್ ಟೋಟಲ್ ಇನ್ವೆಸ್ಟ್‌ಮೆಂಟ್ ಎಷ್ಟು ನಾವು ಮಾಡಿದ್ದು? ಸೊ ₹1,00,000 ಮಾಡಿದ್ದು ಮೈನಸ್ 2,000 ನಮ್ಮ ಬ್ರೋಕರ್ ಚಾರ್ಜ್. ಸೊ ಮೇಲ್ಗಡೆ ಇದೆಯಲ್ವಾ ಇನ್ಫಾರ್ಮೇಷನ್ ಟೋಟಲ್ ಇನ್ವೆಸ್ಟ್‌ಮೆಂಟ್ ಮತ್ತೆ ಏನಾಗಿರುತ್ತೆ? ಸೊ ಇದು 10,000 ಆಗಿದೆ. ₹1,00,000 ಹೌದಾ? ಸೊ ಬ್ರೋಕರ್ ಇನ್ವೆಸ್ಟ್‌ಮೆಂಟ್ ಚಾರ್ಜ್ ಆಗಿರ್ಬೋದು, ಟೋಟಲ್ ಇನ್ವೆಸ್ಟ್‌ಮೆಂಟ್ ಆಗಿರ್ಬೋದು, ಇಷ್ಟೆಲ್ಲದನ್ನು ಕೂಡ ಸೊ ಸೇಮ್ ಬರುತ್ತೆ ಕ್ವೆಶ್ಚನ್ ಟು ಕ್ವೆಶ್ಚನ್. ಈಗ ಇಷ್ಟನ್ನೆಲ್ಲ ಮಾಡಿದ್ವಲ್ವಾ? ಸೊ ನಮಗೆ ಒಂದು ಏನ್ ಬರುತ್ತೆ? ನಮಗೆ ಪ್ರಾಫಿಟ್ ಆಗುತ್ತಾ? ಲಾಸ್ ಆಗುತ್ತಾ? ಸೊ ಚೆಕ್ ಮಾಡೋಣ. ಟೋಟಲ್ ನಮಗೆ ಬಂದಿರೋಂಥ ಸೇಲ್ಸ್ ರೆವೆನ್ಯೂ ಎಷ್ಟು? ₹1,10,000 ಹೌದಾ? ಮೈನಸ್ ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ದೆಷ್ಟು? ₹1,00,000 ಇನ್ವೆಸ್ಟ್ ಮಾಡಿದ್ದು. ಮೈನಸ್ ಏನ್ ಮಾಡಿದ್ವಿ? ಸೊ ₹2,000ನ ನಾವು ಬ್ರೋಕರ್‌ಗೆ ಇಂಟ್ರೆಸ್ಟ್ ಕೊಟ್ವಾ? ಅದರಿಂದ ಉಳಿದಿರುವಂತಹ ₹8,000 ಏನಿದೆ ಅದು ನಮ್ಮ ಪ್ರಾಫಿಟ್. ಹೌದಾ?
ಇದರಲ್ಲಿ ನೋಡಿದ್ರೆ ಕಾನ್ಸೆಪ್ಟ್ ಸಿಂಪಲ್ ಆಗಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ ಇದನ್ನ 5 ಮಾರ್ಕ್ಸ್‌ಗೆ ಕೊಡ್ತಾರೆ. ಬಟ್ ಇದರಲ್ಲಿ ಈ ಕೇಸ್ ಆಗಿರ್ಬೋದು, ಬಿ ಕೇಸ್ ಆಗಿರ್ಬೋದು, ಆಮೇಲೆ ಫಾರ್ಮುಲಾಸ್‌ಗಳು. ಸೊ ಇದು ಕೂಡ ಒಂದು ಫಾರ್ಮುಲಾನೇ. ಇದನ್ನ ಇಲ್ಲಿ ಫಾರ್ಮುಲಾ ಟೈಪ್ ಅಲ್ಲಿ ತೋರ್ಸಕ್ ಆಗದಿರ್ಬೋದು. ಬಟ್ ಇದು ಫಾರ್ಮುಲಾ ನಂಬರ್ ಆಫ್ ಶೇರ್ಸ್ ಈಕ್ವಲ್ಸ್ ಟೋಟಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಪರ್ಚೇಸ್ ಪ್ರೈಸ್ ಆಫ್ ಶೇರ್ ಅಂತ ಹೇಳ್ಬಿಟ್ಟು. ಅದೇ ಇವೆರಡನ್ನು ಡಿವೈಡ್ ಮಾಡಿದ್ರಂತ ನಮ್ಗೆ ಏನ್ ಸಿಗತ್ತೆ ಅಂತಂದ್ರೆ, ನಾವು ಎಷ್ಟು ಶೇರ್ಸ್‌ಗಳನ್ನ ನಮ್ಮ ಒಂದು ಹತ್ರ ಇರೋ ದುಡ್ಡಿದ್ರೆ ನಾವು ಎಬಿಲಿಟಿ ಇದೆ ನಮಗೆ ಪರ್ಚೇಸ್ ಮಾಡೋದಕ್ಕೆ ಅನ್ನೋದನ್ನ ತೋರಿಸ್ಕೊಡುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲೋಸಿಂಗ್ ರೇಟ್ ಆಗಿರ್ಬೋದು ಅಥವಾ ಕ್ಯಾಲ್ಕುಲೇಷನ್ ಆಫ್ ಕ್ಲೋಸಿಂಗ್ ರೇಟ್‌ನ ₹90 ಇದ್ದಾಗ ಒಂದು ₹12,000 ನಮಗೆ ಲಾಸ್ ಆಗುತ್ತೆ. ಸೊ ಅದನ್ನ ಏನಾದ್ರು ಕ್ಲೋಸಿಂಗ್ ರೇಟ್ 110 ಆಗಿತ್ತು ಅಂತ ಅಂದ್ರೆ, ಸೊ ಏನಾಗುತ್ತೆ ನಮಗೆ ಪ್ರಾಫಿಟ್ ಆಗುತ್ತೆ. 8,000 ಪ್ರಾಫಿಟ್ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮಿನ ಸಿಮಿಲರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಕೆಳಗಡೆ ಇರುವಂತಹ ಶಾರ್ಟ್ ಸೆಲ್ಲಿಂಗ್ ಪ್ರಾಬ್ಲಮ್ ಅಂತ ಕರೀತಾರೆ. ಹೌದಾ? ಸೊ ಶಾರ್ಟ್ ಸೆಲ್ಲಿಂಗ್ ಪ್ರಾಬ್ಲಮ್ ಇದಕ್ಕೂ ಏನಪ್ಪಾ ರಿಲೇಟ್ ಇದೆ? ಸಿಮಿಲರ್ ಪ್ರಾಬ್ಲಮ್ ಅಂತ ಯಾಕೆ ಕರೀತಾರೆ ಅಂತ ಹೇಳ್ಬೋದು. ಅದು ನೋಡಿ ಇದೇನ್ ನೋಡಿದ್ರೆ ನಾವು ಇಷ್ಟ ತನಕ ನೋಡಿದ್ದು ಸೊ ಮಾರ್ಜಿನ್ ಟ್ರೇಡಿಂಗ್ ಅಂದ್ರೆ ನಾರ್ಮಲ್ ಟ್ರೇಡಿಂಗ್ ನಡೆದಿದೆ ಇಲ್ಲಿ. ಹೌದಾ? ಬಟ್ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ಆ ರೀತಿ ಇರಲ್ಲ. ಸೊ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ನಮ್ಮ ಹತ್ರ ದುಡ್ಡಿದ್ರು ಕೂಡ ನಾವು ಆ ದುಡ್ಡನ್ನ ಖರ್ಚು ಮಾಡ್ರೆ, ಸೊ ನಮ್ಮ ಒಂದು ಅಕೌಂಟ್ ಅಲ್ಲಿ ದುಡ್ಡಿದೆ ಬಟ್ ಕಡಿಮೆ ಇದೆ. ಹೌದಾ? ಮಾರ್ಜಿನ್ ಅಕೌಂಟ್ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮಿಸ್ಟರ್ ಗುಪ್ತಾ ಪ್ರೊವೈಡ್ಸ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಂತ ಹೇಳ್ತಕ್ಕೂ. ಮಿಸ್ಟರ್ ಗುಪ್ತಾ ಪ್ರೊವೈಡ್ಸ್ ಫಾಲೋಯಿಂಗ್ ಇನ್ಫಾರ್ಮೇಶನ್ ಅಬೌಟ್ ಈಸ್ ಶಾರ್ಟ್ ಸೆಲ್ಲಿಂಗ್. ಅದು ಶಾರ್ಟ್ ಸೆಲ್ಲಿಂಗ್ ಬಗ್ಗೆ ಹೇಳ್ಕೊಡ್ತಾರೆ. ಏನ್ ಮಾಡ್ತಾರೆ? ಸೊ ಮಾರ್ಕೆಟ್ ಓಪನಿಂಗ್ ರೇಟ್ ಎಷ್ಟಿದೆ? ಹೌದಾ? ಸೊ ಎಟ್ ದ ಬಿಗಿನಿಂಗ್ ಅಂದ್ರೆ ಡೇ ಮಾರ್ನಿಂಗ್ ಅಲ್ಲಿ ಅಂದ್ರೆ ಮಾರ್ಕೆಟ್ ಓಪನಿಂಗ್ ರೇಟ್ ₹200 ಪರ್ ಶೇರ್ ಅಂತ ಇದೆ. ಸೊ ಮಾರ್ಜಿನ್ ಅಕೌಂಟ್ ಬ್ಯಾಲೆನ್ಸ್ ₹2 lakh ಅಂತ ಇದೆ. ಹೌದಾ? ಸೊ ₹2 lakh ಮಾರ್ಜಿನ್ ಅಕೌಂಟ್ ಬ್ಯಾಲೆನ್ಸ್ ಅಂದ್ರೆ ಆ ಅಕೌಂಟ್ ಅಲ್ಲಿ 2 lakh ವರೆಗೂ ನಾವು ಬೈ ಮಾಡ್ಬೇಕು ಏನೋ ಒಂದು ಅಂತಂದ್ರು ಕೂಡ 2 lakh ವರೆಗೂ ನಮ್ಮ ಅಕೌಂಟ್ ಬ್ಯಾಲೆನ್ಸ್ ತೋರಿಸ್ತಿರ್ಬೇಕು ಅಂತ ಹೇಳ್ತಾರೆ. ಸೊ ಬಟ್ ಗುಪ್ತನ ಹತ್ರ ಎಷ್ಟಿದೆ ಮನಿ? ಸೊ ₹50,000 ಇದೆ. ಇನ್ನು ಅವನಿಗೆ ಎಷ್ಟು ಬೇಕಾಗಿದೆ? ಸೊ ಎಷ್ಟು ಬೇಕಾಗಿದೆ ಅವನ ಹತ್ರ ಅಮೌಂಟ್ ಅಂತಂದ್ರೆ ₹1,50,000 ಅವನ ಅಕೌಂಟ್‌ಗೆ ಡ್ಯೂ ಇದೆ. ಅಂದ್ರೆ ಅವನಿಗೆ ಬೇಕಾಗಿರುವಂತ ಅಮೌಂಟ್ ಅಷ್ಟು. 1,50,000 ಅಮೌಂಟ್ ಇದ್ರೆ ಮಾತ್ರ ಅವನು ಬೈ ಮತ್ತೆ ಸೆಲ್ ಮಾಡೋಕೆ ಸಾಧ್ಯವಾಗುತ್ತೆ. ಹೌದಾ? ಸೊ ಆ 1,50,000 ಇವನು ಏನ್ ಮಾಡ್ತಾನೆ? ಸೊ ಅಮೌಂಟ್ ರೂಪದಲ್ಲಲ್ಲ. ಓಕೆನಾ? ಸೊ ಅಮೌಂಟ್ ರೂಪದಲ್ಲಿ ಅಲ್ಲದೇನೆ ಶೇರ್ಸ್‌ಗಳ ರೂಪದಲ್ಲಿ ಏನ್ ಮಾಡ್ತಾನೆ? ಇದನ್ನ ಅವನು ಬ್ರೋಕರ್ ಕಡೆಯಿಂದ ಅಡ್ವಾನ್ಸ್ ಆಗಿ ಇಸ್ಕೊಂತಾನೆ. ಹೆಂಗೆ? 200 ಪರ್ ಶೇರ್‌ಗೆ ತಕ್ಕ ಹಾಗೆ ₹1,50,000 ಹೌದಾ? 1,50,000 ಸೊ ನೋಡೋಣ ಎಷ್ಟು ಶೇರ್ಸ್ ಆಗುತ್ತೆ. 1,50,000 ಡಿವೈಡೆಡ್ ಬೈ ₹200 ಮಾಡಿದ್ರೆ 750 ಶೇರ್ಸ್‌ನ ಹೇಳ್ತಾನೆ. ಹೌದಾ? ಸೊ 750 ಶೇರ್ಸ್‌ನ ಅವನೇನ್ ಮಾಡ್ತಾನೆ? ಸೊ ಬ್ರೋಕರ್ ಕಡೆಯಿಂದ ಇಸ್ಕೊಂತಾನೆ. ಸೊ ಯಾವುದೇ ರೀತಿಯಾದಂತ ದುಡ್ಡಿನ ಟ್ರಾನ್ಸಾಕ್ಷನ್ ನಡೆಯೋದಿಲ್ಲ. ಹೌದಾ? ಈ ಒಂದು ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ಯಾವುದೇ ರೀತಿಯಾದಂತ ಒಂದು ದುಡ್ಡಿನ ಟ್ರಾನ್ಸಾಕ್ಷನ್ ನಡೆಯೋದಿಲ್ಲ. 750 ಶೇರ್ಸ್‌ಗಳನ್ನ ಮಾರ್ನಿಂಗ್ ಟೈಮ್ ಅಲ್ಲಿ ಇವನು ಏನ್ ಮಾಡ್ತಾನೆ? 200 ಪರ್ ಶೇರ್ ಅಲ್ಲಿ ₹200 ಒಂದೊಂದು ಶೇರ್‌ಗೆ ಕೊಟ್ಟು ಅವನು ಇಸ್ಕೊಂಡಿರ್ತಾನೆ. ಹಾಗಿದ್ದಾಗ ಅಟ್ ದ ಎಂಡ್ ಆಫ್ ದ ಡೇ ನಾವು ಆಲ್ರೆಡಿ ಈಗ ಪರ್ಚೇಸ್ ಮಾಡಿದೀವಿ. ಹೌದಾ? ಸೊ ಸೇಲ್ ಮಾಡ್ಬೇಕು. ಸೊ ಸೇಲ್ ಮಾಡಿ ಅದರಿಂದ ಬಂದಿರುವಂತ ಅಮೌಂಟ್ ಇಂದ ನಾವ್ ಏನ್ ಮಾಡ್ಬೇಕು? ಸೊ ಬ್ರೋಕರ್‌ಗೆ ರಿಟರ್ನ್ ಕೊಡ್ಬೇಕು. ಅಂದ್ರೆ ಸೊ ಅಟ್ ದ ಎಂಡ್ ಆಫ್ ದ ಡೇ ಈ ಕ್ಲೋಸಿಂಗ್ ಪ್ರೈಸ್ ₹175 ಇತ್ತು ಅಂತ ಅಂದ್ರೆ, ನಾವು 200ಗೆ ಬ್ರೋಕರ್ ಕಡೆಯಿಂದ ಪರ್ಚೇಸ್ ಮಾಡಿ ಇರೋ ಶೇರ್‌ಗೆ 175 ಆಯ್ತು ಅಂತಂದ್ರೆ ನಾವು ಬ್ರೋಕರ್‌ಗೆ ಕೊಡೋ ಅಮೌಂಟ್ ಅಲ್ಲಿ ನಮ್ಗೆ ಉಳಿಯುತ್ತಾ? ಸೊ ಇಲ್ಲೇನಾಗುತ್ತೆ ಅಂತ ನೋಡ್ಬೇಕು. ಸೊ ಅದೇ ಕ್ಲೋಸಿಂಗ್ ಪ್ರೈಸ್ 220 ಇದ್ರೆ ಸಿಚುಯೇಷನ್ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೇಕು. ಓಕೆನಾ? ಸೊ ನಾನು ಸಿಂಪಲ್ ಆಗಿ ಈಗ ಇದು ಪ್ರಾಬ್ಲಮ್ ಮಾಡೋದ್ರ ಮುಖಾಂತರ ಅಂದ್ರೆ ತುಂಬಾನೇ ಫಾರ್ಮುಲಾಸ್‌ಗಳು ಬರ್ತವೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ನಿಮಗೆ ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ಸೊ ಕಾನ್ಸೆಪ್ಟ್ ಏನಪ್ಪ ಗೊತ್ತಾಯ್ತು ಅಂತಂದ್ರೆ, ಇಲ್ಲಿ ನೋಡ್ಬೋದು ನೀವು. ಅದು ಏನ್ ನೋಡ್ತೀರಾ ಅಂದ್ರೆ, ನೋಡಿ ಇಲ್ಲಿ ಕ್ಲೋಸಿಂಗ್ ಪ್ರೈಸ್ ಅನ್ನು 200ಗೆ ಬ್ರೋಕರ್ ಕಡೆಯಿಂದ ಇಸ್ಕೊಂಡಿರ್ತೀವಿ. 175ಗೆ ಬ್ರೋಕರ್‌ಗೆ ಕೊಡ್ತಾ ಇದೀವಿ ಅಂದ್ರೆ ನಮಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಅದೇ 200ಗೆ ಇಸ್ಕೊಂಡಿರೋ ಶೇರ್‌ಗೆ 220 ಕೊಡ್ತೀವಿ ಅಂತಂದ್ರೆ ನಮಗೆ ಲಾಸ್ ಆಗುತ್ತೆ. ಸೊ ನೀವು ನಾರ್ಮಲ್ ಆಗಿ ಹೇಳ್ತೀರಾ. ಹೌದಾ? ನಿಮ್ಮ ಒಂದು ಥಿಂಕಿಂಗ್ ಯೂಸ್ ಮಾಡ್ಕೊಂಡು ಪ್ರಾಫಿಟ್ ಲಾಸ್ ಅಂತ ಹೇಳ್ತೀರಾ. ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದನ್ನ 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಅನ್ನುವಾಗ ನೀವು ಫಾರ್ಮುಲಾಸ್ ಆಗಿರ್ಬೋದು, ಸ್ಟೆಪ್ ಮೆಥಡ್ಸ್ ಆಗಿರ್ಬೋದು ಅವನ್ನೆಲ್ಲ ಕೂಡ ಯೂಸ್ ಮಾಡಿ ನೀವೇನ್ ಮಾಡ್ಬೇಕಾಗುತ್ತೆ? ಕ್ಯಾಲ್ಕುಲೇಷನ್ ಮಾಡ್ಬೇಕಾಗುತ್ತೆ. ಸೊ ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಮ್ಮಲ್ಲಿ ಇರುವಂತಹ ಒಂದಿಷ್ಟು ಇನ್ಫಾರ್ಮೇಶನ್ ಏನೇನಿದೆ ಅಂತ ಹೇಳಿ ನೋಡ್ಕೋಬೇಕು. ಹೌದಾ? ಇನ್ಫಾರ್ಮೇಶನ್ ಫಸ್ಟ್ ಲಿಸ್ಟ್ ಮಾಡ್ಕೊಂಡು ಹಾಗಿದ್ರೆ ನಾವು ಎಷ್ಟು ಶೇರ್ಸ್‌ಗಳನ್ನ ಬೈ ಮಾಡ್ಕೋಬಹುದು. ಒಂದು ಮೊದಲನೇದಾಗಿ ಸೇಮ್ ಅದಕ್ಕೂ ನಾನು ಹೇಳಿದೆ. ಹಾಗಾಗಿ ಯಾವ ರೀತಿ ಒಂದು ಸೇಮ್ ಫಾರ್ಮ್ಯಾಟ್ ಅಂತ ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಅಂತ. ನಂಬರ್ ಆಫ್ ಶೇರ್ ಏನಿದೆ? ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಶೇರ್ಸ್ ಅಂತ ಇದ್ರೆ, ಸೊ ನಂಬರ್ ಆಫ್ ಶೇರ್ಸ್ ಈಕ್ವಲ್ಸ್ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್. ಹೌದಾ? ಸೊ ಟೋಟಲ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಸೊ ಮೇಲ್ಗಡೆ ಡೇ ಟ್ರೇಡಿಂಗ್ ಅಲ್ಲಿ ಬರ್ತಿತ್ತು ಅಂತಂದ್ರೆ ಇಲ್ಲೇನ್ ಬರುತ್ತೆ? ಸೊ ಬ್ರೋಕರ್ ಅಡ್ವಾನ್ಸ್. ಅದನ್ನ ನಾವ್ ಯಾಕಂದ್ರೆ ಬ್ರೋಕರ್ ಅಡ್ವಾನ್ಸ್ ಅನ್ನ ಏನ್ ಮಾಡ್ತೀವಿ? ಇಲ್ಲಿ ಇನ್ವೆಸ್ಟ್ ಮಾಡುವಂತದ್ದು. ಸೊ ಬ್ರೋಕರ್ ಅಡ್ವಾನ್ಸ್ ಡಿವೈಡೆಡ್ ಬೈ ಮಾರ್ಕೆಟ್ ಓಪನಿಂಗ್ ಪ್ರೈಸ್ ಎಷ್ಟಿದೆ ಅದರಿಂದ ಡಿವೈಡ್ ಮಾಡ್ಬೇಕು. ಏನಕ್ಕಪ್ಪ ಅಂದ್ರೆ ನಾವು ಮಾರ್ಕೆಟ್ ಓಪನಿಂಗ್ ಪ್ರೈಸ್ ಅಮೌಂಟ್ ಇದ್ರಾನೆ ನಾವೇನ್ ಮಾಡ್ತೀವಿ? ಬೈ ಮಾಡಿರ್ತೀವಿ ಶೇರ್ಸ್. ಹೌದಾ? ಬೈ ಮಾಡೋದಕ್ಕಿಂತ ಇಲ್ಲ ಸೊ ಬಾರೋ ಮಾಡ್ಕೊಂಡಿರ್ತೀವಿ ಬ್ರೋಕರ್ ಕಡೆಯಿಂದ. ಸೊ ನಂಬರ್ ಆಫ್ ಶೇರ್ಸ್ ನ ಕಂಡುಹಿಡಿಬೇಕಂದ್ರೆ ಈಗ ಬ್ರೋಕರ್ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದಾನೆ ನಮಗೆ? ಕ್ಯಾಲ್ಕುಲೇಟ್ ಮಾಡಿ. ಬ್ರೋಕರ್ ಅಡ್ವಾನ್ಸ್ ಎಷ್ಟು ಕೊಟ್ಟಿದ್ದಾನೆ? ₹1,50,000 ಬ್ರೋಕರ್ ಅಡ್ವಾನ್ಸ್ ಕೊಟ್ಟಿದ್ದಾನೆ. ಹೌದಾ? ಡಿವೈಡೆಡ್ ಬೈ ಮಾರ್ಕೆಟ್ ಓಪನಿಂಗ್ ಪ್ರೈಸ್ ಎಷ್ಟಿದೆ? 200 ಪರ್ ಶೇರ್ ಅಂತ ಇದೆ. ಡಿವೈಡೆಡ್ ಬೈ 200 ಪರ್ ಶೇರ್ ಮಾಡಿದ್ವಿ ಅಂತಂದ್ರೆ
750 ಶೇರ್ಸ್‌ಗಳನ್ನ ನಾವೇನ್ ಮಾಡ್ಕೋಬಹುದು, ಬೈ ಅಂದ್ರೆ ಬಾರೋ ಮಾಡ್ಕೊಂಡಿದೀವಿ 750 ಶೇರ್. ಓಕೆನಾ? ಸೊ ಇಷ್ಟು ಶೇರ್ಸ್‌ಗಳಿಗೆ ಫಾರ್ ಎಕ್ಸಾಂಪಲ್ ಅಟ್ ದ ಎಂಡ್ ಆಫ್ ದ ಡೇ 175 ಇತ್ತು ಪರ್ ಶೇರ್ ಇತ್ತು ಅಂತ ಅಂದ್ರೆ ನಮಗೆ ಲಾಸ್ ಆಗುತ್ತಾ? ಪ್ರಾಫಿಟ್ ಆಗುತ್ತಾ? ಓಕೆ ನೋಡ್ಬೇಕು. ಅದನ್ನ ನೋಡೋಣ. ನೆಕ್ಸ್ಟ್ ಏನು ಕ್ಯಾಲ್ಕುಲೇಷನ್. ಸೊ ಮೊದಲನೇದಾಗಿ ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ಕಾಸ್ಟ್ ಟು ಬೈ ಬ್ಯಾಕ್ ಶೇರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಕಾಸ್ಟ್ ಟು ಬೈ ಬ್ಯಾಕ್ ಶೇರ್. ಹೌದಾ? ಏನಪ್ಪ ಕಾಸ್ಟ್ ಟು ಬೈ ಬ್ಯಾಕ್ ಶೇರ್ಸ್ ಅಂತ ಅಂದ್ರೆ ನಾವೀಗ ಯಾರ ಹತ್ರ ಬ್ರೋಕರ್ ಕಡೆಯಿಂದ ಅಮೌಂಟ್ ಇಸ್ಕೊಂಡಿದೀವಲ್ಲ. ಸೊ ಅಂದ್ರೆ ಅಮೌಂಟ್ ಅಲ್ಲ, ಸೊ ಶೇರ್ಸ್‌ಗಳನ್ನ ಇಸ್ಕೊಂಡಿದೀವಿ. ಅದನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು ಅಟ್ ದ ಎಂಡ್ ಆಫ್ ದ ಡೇ ಅದನ್ನ ಸೊ ಡೇ ಪೂರ್ತಿ ಎಲ್ಲ ಟ್ರೇಡ್ ಮಾಡಿ ಆದ್ಮೇಲೆ ಎಂಡ್ ಡೇ ಎಷ್ಟು ರುಪೀಸ್ ಇದೆ? ಸೊ 175 ರುಪೀಸ್ ಬಂದಿದೆ. ಸೊ ಆ ಒಂದು ಪ್ರೈಸ್‌ನ ಬೆಲೆ. ಆ ಟೈಮಲ್ಲಿ ನಾವು ಬ್ರೋಕರ್‌ಗೆ ರಿಟರ್ನ್ ಮಾಡಿದ್ರೆ ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಥವಾ ನಮಗೆ ಲಾಸ್ ಆಗಂಗಿದ್ರೆ ಎಷ್ಟು ಲಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಡುಹಿಡ್ಕೋಬೇಕು. ಹೌದಾ? ಸೊ ನೋಡಿ ಆ ಕಾಸ್ಟ್ ಟು ಬೈ ಬ್ಯಾಕ್ ಎಷ್ಟು ಕಾಸ್ಟ್ ಆಗುತ್ತೆ ನಾವೇನಾದ್ರೂ ಇದನ್ನ ಬೈ ಮಾಡ್ಬೇಕಾಗಿತ್ತು ಅಂತಂದ್ರೆ ಈಕ್ವಲ್ಸ್ ನಂಬರ್ ಆಫ್ ಶೇರ್ಸ್. ಹೌದಾ? ನಂಬರ್ ಆಫ್ ಶೇರ್ಸ್ ಎಷ್ಟಿದಾವೆ ಅಂತ ಹೇಳ್ಬಿಟ್ಟು ತಗೊಂಡು ಮೊದಲನೇದಾಗಿ ನಂಬರ್ ಆಫ್ ಶೇರ್ಸ್ ಇಂಟು ಹೌದಾ? ಸೊ ನಂಬರ್ ಆಫ್ ಶೇರ್ಸ್ ಇಂಟು ಕ್ಲೋಸಿಂಗ್ ಪ್ರೈಸ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತಾರೆ. ಸೊ ಕ್ಲೋಸಿಂಗ್ ಪ್ರೈಸ್ ಅಟ್ ದ ಎಂಡ್ ಆಫ್ ದ ಡೇ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ? ಕ್ಲೋಸಿಂಗ್ ಪ್ರೈಸ್ ಏನಿತ್ತು ಅಟ್ ದ ಎಂಡ್ ಆಫ್ ದ ಡೇ ಅಂತ ನೋಡೋಣ. ಅದ್ರಿಗೆ ಅದನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಏನು ಗೊತ್ತಾಗುತ್ತೆ? ಕಾಸ್ಟ್ ಟು ಬೈ ಬ್ಯಾಕ್ ಗೊತ್ತಾಗುತ್ತೆ. ಇದನ್ನ ಕಾಸ್ಟ್ ಟು ಬೈ ಬ್ಯಾಕ್ ಕಂಡುಹಿಡಿಯೋದ್ರಿಂದ ನಾವೇನ್ ಮಾಡ್ಬೋದು? ನಮಗೆ ಪ್ರಾಫಿಟ್ ಆಗಿದೆನಾ ಸೊ ಲಾಸ್ ಆಗಿದೆನಾ ಅಂತ ನೋಡ್ಬೋದು. ನಂಬರ್ ಆಫ್ ಶೇರ್ಸ್ ಎಷ್ಟಿದಾವೆ? ಸೊ 750 ಶೇರ್ಸ್ ಇದಾವೆ. ಇಂಟು ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಎಷ್ಟು ಮಾರೋ ಪ್ರೈಸ್ ಇದೆ? ಸೊ ನಾವು ಅದನ್ನ ಫಸ್ಟ್ ಆ ಕೇಸ್ ತಗೋಬೇಕಾಗಿತ್ತು. ಮೊದಲನೇದಾಗಿ ಈಗ ಕೇಸ್ ಚೂಸ್ ಮಾಡ್ಕೊಳ್ಳೋಣ. ಯಾವ್ದು? ಎ ಕೇಸ್ ತಗೊಳ್ಳೋಣ. ಈ ಕೇಸ್ ಏನಿದೆ? ಸೊ ಕ್ಲೋಸಿಂಗ್ ಪ್ರೈಸ್ ಕ್ಲೋಸಿಂಗ್ ಪ್ರೈಸ್ ಎಷ್ಟಿದೆ? 175 ರುಪೀಸ್ ಇದೆ ಮಾರ್ಕೆಟ್ ಅಲ್ಲಿ. ಹೌದಾ? ಸೊ ಕ್ಲೋಸಿಂಗ್ ಪ್ರೈಸ್ 175 ರುಪೀಸ್ ಇದ್ದಾಗ ನಾವು ಒಂದು ಟ್ರೇಡ್ ಮಾಡಿ ಸೊ ವಾಪಸ್ ಬ್ರೋಕರ್‌ಗೆ ಅಮೌಂಟ್ ರಿಟರ್ನ್ ಮಾಡಿದ್ವಿ ಅಂತಂದ್ರೆ ನಮಗೆ ಎಷ್ಟು ಬರುತ್ತೆ ಅಮೌಂಟ್ ಅಂತ ಹೇಳ್ಬಿಟ್ಟು ನೋಡೋದು. 750 ನಂಬರ್ ಆಫ್ ಶೇರ್ಸ್ ಇಂಟು ಕ್ಲೋಸಿಂಗ್ ಪ್ರೈಸ್ ಎಷ್ಟಿದೆಯಪ್ಪ? ಸೊ 175 ರುಪೀಸ್ ಇದೆ. ಹೌದಾ? 175 ರುಪೀಸ್ ಇದ್ದಾಗ ನಮ್ಮ ಒಂದು ಅಮೌಂಟ್ ಎಷ್ಟಾಗುತ್ತೆ? ಸೊ ನೋಡೋಣ. 750 ಓಕೆ 750 ಇಂಟು 175 ಹೌದಾ? ನಮಗೆ ಎಷ್ಟು ಬರುತ್ತೆ ಅಮೌಂಟ್ ಆ ಟೈಮಲ್ಲಿ ಅಂತಂದ್ರೆ 1,31,250 ಬಂತು. ಹೌದಾ? 1,31,250 ರುಪೀಸ್ ಬಂತು. ಹೌದಾ? ಬಟ್ ನಾವು ಈಗ ಟೋಟಲ್ ಇನ್ವೆಸ್ಟ್ಮೆಂಟ್ ಈಗ ನಮಗೆ ಗೊತ್ತಾಯ್ತು ಕಾಸ್ಟ್ ಟು ಬೈಬ್ಯಾಕ್ ಏನಂತ. ಈಗೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಹೌದಾ? ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆರ್ ಲಾಸ್. ನಮಗೆ ಗೊತ್ತಾಯ್ತು. ಹೌದಾ? ಬೈಬ್ಯಾಕ್ ಮಾಡಿದಾಗ ನಮಗೆ ಎಷ್ಟು ಬಂತು ಅಂತ. ಹೌದಾ? ಈಗ ಪ್ರಾಫಿಟ್ ಆರ್ ಲಾಸ್ ನಮಗೆ ಪ್ರಾಫಿಟ್ ಆಗಿದೆನಾ ಅಥವಾ ಲಾಸ್ ಆಗಿದೆನಾ ಅಂತ ಕಂಡುಹಿಡಿಯೋಣ. ಏನಾಗಿದೆ? ಸೊ ಮೊದಲ ಈ ಕ್ಯಾಲ್ಕುಲೇಷನ್ ಆಫ್ ಪಿ ಅಂಡ್ ಎಲ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ ನಮಗೆ ಈಗ ಸೊ ಡೇ ಟ್ರೇಡಿಂಗ್ ಮಾರ್ಜಿನ್ ಟ್ರೇಡಿಂಗ್ ಬೇರೆ ಮತ್ತೆ ಶಾರ್ಟ್ ಸೆಲ್ಲಿಂಗ್ ಬೇರೆ ಡಿಫ್ರೆನ್ಸ್ ಇದೆ. ಹಾಗಾಗಿ ಪಿ ಅಂಡ್ ಎಲ್ಗೆ ಅದಕ್ಕೆ ಸಪರೇಟ್ ಫಾರ್ಮುಲಾ ಇರುತ್ತೆ, ಇದಕ್ಕೆ ಸಪರೇಟ್ ಫಾರ್ಮುಲಾ ಇರುತ್ತೆ. ಪಿ ಅಂಡ್ ಎಲ್ ಈಕ್ವಲ್ಸ್ ಸೊ ಮೊದಲನೇದಾಗಿ ಬ್ರೋಕರ್ ಅಡ್ವಾನ್ಸ್. ಹೌದಾ? ಎಷ್ಟು ಕೊಟ್ಟಿರ್ತಾನೆ ಬ್ರೋಕರ್? ಸೊ ಮೈನಸ್ ಕಾಸ್ಟ್ ಟು ಬೈಬ್ಯಾಕ್ ಅಂದ್ರೆ ಸೊ ನಾವು ಆ ಒಂದು ಇದನ್ನ ಶೇರ್ಸ್‌ಗಳನ್ನ ಇನ್ವೆಸ್ಟ್ ಮಾಡಿರ್ಬೋದು ಅದನ್ನೆಲ್ಲ ಮಾಡಿದಾಗ ಸೊ ಅಟ್ ದ ಎಂಡ್ ಆಫ್ ದ ಡೇಗೆ ಆ ಒಂದು ಶೇರ್‌ನ ಪ್ರೈಸ್‌ನ ಬೆಲೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ಅಂದ್ರೆ ಈಗ ನಾವು ಬ್ರೋಕರ್ ಕಡೆಯಿಂದ 200 ರುಪೀಸ್ ಕೊಟ್ಟು 1,50,000 ರುಪೀಸ್ ಅಷ್ಟು ಶೇರ್ಸ್ ಇಸ್ಕೊಂಡಿದ್ವಿ ಅಲ್ವಾ? ಸೊ ಅಟ್ ದ ಎಂಡ್ ಆಫ್ ದ ಡೇ ನಾವು ವಾಪಸ್ ಕೊಡ್ಬೇಕಂತಂದ್ರೆ 750ಗೆ 175 ರುಪೀಸ್ ಆಗಿದೆ ಪರ್ ಶೇರ್‌ಗೆ ಅಂದಾಗ ಎಷ್ಟು ರುಪೀಸ್ ನಾವು ವಾಪಸ್ ಕೊಡ್ಬೇಕು ಅವರಿಗೆ? ಓಕೆನಾ? ಸೊ ಕಾಸ್ಟ್ ಟು ಬೈಬ್ಯಾಕ್ ತಗೊಂಡು ಅದಾದ್ಮೇಲೆ ಏನ್ ತಗೋಬೇಕು? ಸೊ ಬ್ರೋಕರ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಬ್ರೋಕರ್ ಚಾರ್ಜಸ್ ಇಲ್ಲಿ ಬ್ರೋಕರ್ ಚಾರ್ಜಸ್ ಅಂತ ಕೊಟ್ಟಿದಾರಾ? ಇಲ್ಲ? ಸೊ ವೇಟ್ ಮಾಡಿ ನೋಡೋಣ. ಬ್ರೋಕರ್ ಏಜೆಂಟ್ ಇಂಟ್ರೆಸ್ಟ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಬೋತ್ ಆರ್ ದ ಸೇಮ್ ಬ್ರೋಕರ್ ಚಾರ್ಜಸ್ ಅಂತಾನೆ ಬರುತ್ತೆ. ಸೊ ಈಗ ಪಿ ಅಂಡ್ ಎಲ್ ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಬ್ರೋಕರ್ ಅಡ್ವಾನ್ಸ್ ಅಂತಂದ್ರೆ ಎಷ್ಟು ಕೊಟ್ಟ? ಸೊ 1,50,000 ರುಪೀಸ್ ಮೈನಸ್ ಸೊ ಕಾಸ್ಟ್ ಟು ಬೈಬ್ಯಾಕ್ ಎಷ್ಟು ಬಂದಿದೆ ನಮಗೆ? ಸೊ ಇಲ್ಲಿ ಮೇಲ್ಗಡೆನೇ ಇದೆ 1,31,250 ರುಪೀಸ್. ಅದ ಈ 1,31,250 ರುಪೀಸ್ ನಮ್ಮ ಕಾಸ್ಟ್ ಟು ಬೈಬ್ಯಾಕ್ ಮೈನಸ್ ಬ್ರೋಕರ್ ಚಾರ್ಜಸ್ ಎಷ್ಟಿದೆ? ಸೊ ಬ್ರೋಕರ್ ಅಂಡ್ ಇಂಟ್ರೆಸ್ಟ್ ಚಾರ್ಜಸ್ ಅಂದ್ರೆ ಸೇಮ್ ಬರುತ್ತೆ 4,000 ರುಪೀಸ್ ಇದೆ. ಅಥವಾ 4,000 ರುಪೀಸ್ ಈಕ್ವಲ್ಸ್ ಡಿವೈಡೆಡ್ ಬೈ ಈಗ ನೋಡಿದ್ರೆ ಸೊ ಡಿವೈಡೆಡ್ ಬೈ ಎಲ್ಲ ಇಷ್ಟನ್ನು ಕೂಡ ಲೆಕ್ಕ ಮೈನಸ್ ಮಾಡೋಣ. ಏನಾಗುತ್ತೆ? 1,50,000 ನಮ್ಮ ಹತ್ರ ಇದಂತ ಬ್ರೋಕರ್ ಅಡ್ವಾನ್ಸ್. ಸೊ ಮೈನಸ್ ಅದರಲ್ಲಿ ಕಾಸ್ಟ್ ಟು ಬೈಬ್ಯಾಕ್ ಅಂತಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ಎಷ್ಟಿದೆ ನಮಗೆ ವಾಪಸ್ ಕೊಡ್ಬೇಕಾದ್ರೆ? ಸೊ 1,31,250 ರುಪೀಸ್ ನಾವು ವಾಪಸ್ ಕೊಡ್ಬೇಕು. ಮೈನಸ್ 4,000 ಆ ಬ್ರೋಕರ್ನ ಚಾರ್ಜಸ್. ಹೌದಾ? ಇಷ್ಟು ಕೊಟ್ರೆ 14,750 ಬರ್ತಾ ಇದೆ ಅಂದ್ರೆ ಈ ಈಕ್ವಲ್ಸ್ 14,750 ಅನ್ನುವಂಥದ್ದು ಏನಪ್ಪಾ ಅಂದ್ರೆ ನಮಗಾಗಿರುವಂತಹ ಒಂದು ಪ್ರಾಫಿಟ್ ಅಂತಾನೆ ಹೇಳ್ಬೋದು. ಏನಕ್ಕೆ ಪ್ರಾಫಿಟ್ ಅಂತ ಅಂದ್ರೆ ಸೊ ನೋಡಿ ನಾವು ಮಾರ್ನಿಂಗ್ ಅವ್ರ ಹತ್ರ ಬೈ ಮಾಡ್ಕೊಂಡಾಗ 1,50,000 ತಾನೇ ಕೊಟ್ಟಿತ್ತು. 1,50,000 ಕೊಟ್ಟಾಗ ಸೊ ಎಟ್ ದ ಎಂಡ್ ಆಫ್ ದ ಡೇ ನಾವು ಅವರಿಗೆ 1,31,000 ಕೊಡ್ತಾ ಇದೀವಿ ಅಂದ್ರೆ ಇನ್ನು ಉಳಿದಿರುವಂತ 14,000 ರುಪೀಸ್ ನಮಗೆ ಏನಾಗುತ್ತೆ? ಸೊ ನಮಗೆ ಪ್ರಾಫಿಟ್ ಆಗಿರುವಂತದ್ದು. ಹೌದಾ? ಈ ರೀತಿ
ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಬ್ಬ ಬ್ರೋಕರ್ ಕಡೆ ಹೋಗಿ ಬೆಳಗ್ಗೆ ಅವನ ಹತ್ರ 200 ಪರ್ ಶೇರ್‌ಗೆ ₹200 ಪರ್ ಶೇರ್ ಕೊಟ್ಟು ಇಸ್ಕೊಂಡಿರ್ತೀನಿ. ಅಟ್ ದ ಎಂಡ್ ಆಫ್ ದ ಡೇ ನಾನು ವಾಪಸ್ ಅವನಿಗೆ ಕೊಡ್ಬೇಕಾದಾಗ ₹175 ಪರ್ ಶೇರ್ ಆಗಿರುತ್ತೆ. ಸೊ ಪ್ರತಿ ಶೇರ್‌ಗೂ ನನಗೇನ್ ಬರುತ್ತೆ? ₹15 ಬರುತ್ತೆ. ₹15 ಪರ್ ಶೇರ್‌ಗೆ ನನಗೇನಾಗುತ್ತೆ ಪ್ರಾಫಿಟ್ ಅನ್ನುವಂಥದ್ದು ಬರುತ್ತೆ. ಸೊ ಇದಕ್ಕೆ ಏನಂತ ಕರೀತಾರೆ? ಸೊ ಈ ರೀತಿಯಾದಂಥ ಶಾರ್ಟ್ ಸೆಲ್ಲಿಂಗ್ ಅಂದ್ರೆ ಬೆಳಗ್ಗೆ ಹತ್ರ ಮಾರ್ನಿಂಗ್ ಟು ಈವ್ನಿಂಗ್ ಅಲ್ಲಿ ನಮ್ಮ ಒಂದು ಏನದು ಶೇರ್ಸ್ ಅಂದ್ರೆ ಟ್ರಾನ್ಸಾಕ್ಷನ್ ಅನ್ನ ಮುಗಿಸುವಂಥದ್ದು. ಹೌದಾ? ಬೀತ್ ಒನ್ ಏನಾಗಿದೆ? ಸೊ ಬೀತ್ ಬಂದ್ಬಿಟ್ಟು ಕ್ಲೋಸಿಂಗ್ ಪ್ರೈಸ್ ₹220 ಅಂತ ಇದೆ. ಹೌದಾ? ಕ್ಲೋಸಿಂಗ್ ಪ್ರೈಸ್ 220 ಅಂತ ಇದ್ದಾಗ ಸೊ ನಮ್ಮ ಒಂದು ಆನ್ಸರ್ ಏನಾಗುತ್ತೆ? ಸೊ ಇವತ್ತೇ ಡಿಸ್ಕಸ್ ಮಾಡೋಕೆ ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್‌ಗಳಿದಾವೆ. ಯಾರು ಕೂಡ ಒಂದು ಪ್ರಾಬ್ಲಮ್‌ನು ಕೂಡ ಮಾಡ್ಕೋಬೇಡಿ. ಏನಂತಪ್ಪ ಅಂದ್ರೆ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಪ್ರಾಬ್ಲಮ್‌ಗಳು ಅರ್ಥ ಆಗಲ್ಲ. ಸೊ ನಮ್ಗೊಂದು ಇಂಟರ್ಲಿಂಕ್ ಇರುತ್ತೆ. ಸೊ ಇದರಲ್ಲಿ ಫಾರ್ಮುಲಾಸ್‌ಗಳು ಜಾಸ್ತಿ. ಪ್ರತಿಯೊಂದಕ್ಕೂ ಕೂಡ ಫಾರ್ಮುಲಾಗಳು ನೆನಪಿದ್ವು ಅಂತ ಅಂದ್ರೆ ಈಸಿಯಾಗಿ ನಾವು ಕ್ಯಾರಿ ಮಾಡ್ಬೋದು. ಸೊ ಕ್ಲೋಸಿಂಗ್ ಪ್ರೈಸ್ 220 ಇದ್ದಾಗ ನಮಗೆ ಲಾಸ್ ಆಗುತ್ತಾ? ಪ್ರಾಫಿಟ್ ಆಗುತ್ತಾ? ಅಂತ ನೋಡೋಣ. ಓಕೆನಾ? ಸೊ ಮೊದಲನೇದಾಗಿ ನಾವು ಹೇಳ್ಕೊಟ್ಟಿದ್ದೀನಿ ಏನನ್ನ ಫಾಲೋ ಮಾಡ್ಬೇಕಂತಂದ್ರೆ ಕಾಸ್ಟ್ ಟು ಬೈಬ್ಯಾಕ್. ಹೌದಾ? ಕಾಸ್ಟ್ ಟು ಬೈಬ್ಯಾಕ್ ಅಂತ ಅಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಅವನಿಗೆ ಈಗ ಶೇರ್ಸ್ ರಿಟರ್ನ್ ಮಾಡುವಾಗ 220 ಆಗಿತ್ತು ಪ್ರೈಸ್ ಅಂತ ಅಂದ್ರೆ ಏನಾಗುತ್ತೆ? ನಂಬರ್ ಆಫ್ ಶೇರ್ಸ್ ಫಾರ್ಮುಲಾ ಹಾಕಿ ನಂಬರ್ ಆಫ್ ಶೇರ್ ಇಂಟು ಕ್ಲೋಸಿಂಗ್ ಪ್ರೈಸ್. ಹೌದಾ? ಕ್ಲೋಸಿಂಗ್ ಪ್ರೈಸ್. ಸೊ ಕ್ಲೋಸಿಂಗ್ ಪ್ರೈಸ್ ಈಕ್ವಲ್ಸ್ ಎಷ್ಟಿದೆ? ನಂಬರ್ ಆಫ್ ಶೇರ್ಸ್ ಅಂತ ಅಂದ್ರೆ ಸೊ ಸೇಮ್ ನಂಬರ್ ಆಫ್ ಶೇರ್ಸ್ ಅಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲ. 750 ಶೇರ್ಸ್. ಬಟ್ ಕ್ಲೋಸಿಂಗ್ ಪ್ರೈಸ್ ಅಲ್ಲಿ ಡಿಫರೆನ್ಸ್ ಇದೆ. ಕ್ಲೋಸಿಂಗ್ ಪ್ರೈಸ್ ರುಪೀಸ್ ಎಷ್ಟಿದೆ? ₹220 ಅಂತ ಇದೆ. ಹೌದಾ? ₹220 ಇದ್ದಾಗ ನಮಗೆ ಎಷ್ಟು ಬರುತ್ತೆ? ಸೊ ಕಾಸ್ಟ್ ಟು ಬೈಬ್ಯಾಕ್ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡೋಣ. ಸೊ 750 ಶೇರ್ಸ್ ಆಫ್ ₹220 ಅಟ್ ದ ಎಂಡ್ ಆಫ್ ದ ಡೇ ₹220 ಇದ್ರೆ ನಾವು ₹1,65,000 ಬಂತು. ಏನು? ಕಾಸ್ಟ್ ಅಂದ್ರೆ ಕಾಸ್ಟ್ ಟು ಬೈಬ್ಯಾಕ್ ₹1,65,000 ಬಂತ ಅಲ್ವಾ? ಈಗ ಏನ್ ಮಾಡ್ಬೇಕು ನಾವು? ಕ್ಯಾಲ್ಕುಲೇಷನ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಪ್ರಾಫಿಟ್ ಆರ್ ಲಾಸ್. ಹೌದಾ? ಸೊ ಪ್ರಾಫಿಟ್ ಆರ್ ಲಾಸ್ ನ ಒಂದು ಫಾರ್ಮುಲಾ ನಿಮಗೆ ಮೇಲ್ಗಡೆನೆ ಗೊತ್ತಿದೆ. ಸೊ ನಾನು ಅದನ್ನೇ ಕಾಪಿ ಮಾಡ್ಕೊಂಡು ತಗೋತೀನಿ. ಸೊ ಪ್ರಾಫಿಟ್ ಆರ್ ಲಾಸ್. ಹೌದಾ? ಈಗ ಇದಕ್ಕೆ ಅಮೌಂಟ್ ನ ಎಂಟ್ರಿ ಮಾಡ್ತಾ ಹೋಗೋಣ. ಸೊ ಬ್ರೋಕರ್ ಅಡ್ವಾನ್ಸ್ ಏನಿದೆ? ಸೊ ಸೇಮ್ ಇದೆ. ಸೇಮ್ ಪ್ರಾಬ್ಲಮ್ ₹1,50,000 ₹1,50,000 ಹೌದಾ? ಬ್ರೋಕರ್‌ನ ಅಡ್ವಾನ್ಸ್ ಮೈನಸ್ ಕಾಸ್ಟ್ ಟು ಬೈಬ್ಯಾಕ್ ಎಷ್ಟಾಯ್ತು ನಮಗೆ? 1,65,000 ಅಂದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಾವು ಅವನಿಗೆ ಎಷ್ಟು ಕೊಡಬೇಕು? 1,65,000 ಕೊಡಬೇಕು. ಮೈನಸ್ ಮತ್ತೆ ಏನಿದೆ? ಬ್ರೋಕರ್ ಚಾರ್ಜಸ್ ಇದೆ. ಎಷ್ಟಿದೆ? ಬ್ರೋಕರ್ ಚಾರ್ಜ್ ₹4,000 ಇದೆ. ಸೊ ಈ ಟೈಮಲ್ಲಿ ನಮಗೆ ಪ್ರಾಫಿಟ್ ಆಗುತ್ತಾ? ಲಾಸ್ ಆಗುತ್ತಾ? ಅಂತ ಹೇಳ್ಬಿಟ್ಟು ನೋಡೋಣ. ಓಕೆನಾ? ಸೊ 1,50,000 ಹೌದಾ? 1,50,000 ಮೈನಸ್ 1,65,000 ಕಾಸ್ಟ್ ಟು ಬೈಬ್ಯಾಕ್. ಹೌದಾ? ಮೈನಸ್ ₹4,000 ಬ್ರೋಕರ್ ಚಾರ್ಜಸ್ ಈಕ್ವಲ್ಸ್ ಮೈನಸ್ 19,000 ಬರ್ತಾ ಇದೆ ಅಂತಂದ್ರೆ ಈ 19,000 ಮೈನಸ್ 19,000 ಅನ್ನುವಂಥದ್ದು ನಮಗೇನಾಗಿರುತ್ತೆ? ಕಂಪ್ಲೀಟ್ಲಿ ಆಗಿ ಲಾಸ್ ಆಗಿರುತ್ತೆ. ಏನಕ್ಕಪ್ಪ ಅಂದ್ರೆ ನೋಡಿ, ಬ್ರೋಕರ್ ನಮಗೆ ಕೊಟ್ಟಿರುವಂತ ಅಡ್ವಾನ್ಸ್ ಎಷ್ಟು? ₹1,50,000 ಕೊಟ್ಟಿದ್ದಾನೆ. ಅಟ್ ದ ಎಂಡ್ ಆಫ್ ದ ಡೇ ಆ ಒಂದು ಶೇರ್‌ಗಳ ಬೆಲೆ ಏನಾಗಿದೆ? 220 ಆಗಿದೆ. ಹಾಗಿದ್ರೆ ಅದರ ಟೋಟಲ್ ಬೆಲೆ ನಾವು ಎಷ್ಟು ಕೊಡ್ಬೇಕು ಬ್ರೋಕರ್‌ಗೆ? 1,65,000 ಕೊಡ್ಬೇಕು. ಹಾಗಾಗಿ ಈ 19,000 ಅನ್ನುವಂಥದ್ದು ನಮಗೇನಾಗುತ್ತೆ? ಲಾಸ್ ಆಗುತ್ತೆ ಅಂತ ಹೇಳ್ಬೋದು. ಹೌದಾ? ಸೊ ಲಾಸ್ ಆಯ್ತು. ಈ ರೀತಿ ಪ್ರಾಫಿಟ್ ಅಂಡ್ ಲಾಸ್‌ನ ಕಂಡುಹಿಡ್ಕೊಳ್ಳೋದು. ಸೊ ಎರಡೆರಡು 5 ಮಾರ್ಕ್ಸ್‌ಗೆ ಈ ರೀತಿ ಏನಾದ್ರು ಕೊಡ್ಬೋದು ಅಥವಾ ಈ ರೀತಿ ಏನಾದ್ರು ಕೊಡ್ಬೋದು. ಎರಡನ್ನೂ ಕೊಡಲ್ಲ. ಸೊ ಬೇರೆ ಬೇರೆ ಕ್ವೆಶ್ಚನ್ ಪೇಪರ್ ಇಂದ ತಗೊಂಡಿರೋದು. ಈ ರೀತಿ ಮಾರ್ಜಿನ್ ಟ್ರೇಡಿಂಗ್ ಮೇಲಾದ್ರೂ ಕೊಡ್ಬೋದು. ಪ್ರಾಫಿಟ್ ಆಗಿದೆನಾ ಲಾಸ್ ಆಗಿದೆನಾ ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು ಈ ರೀತಿ ಅದು ಶಾರ್ಟ್ ಸೆಲ್ಲಿಂಗ್ ಮೇಲಾದ್ರೂ ಕೊಡ್ಬೋದು. ಪ್ರಾಫಿಟ್ ಆಗಿದೆನಾ ಲಾಸ್ ಆಗಿದೆನಾ ಅಂತ ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು. ಸೊ ಎರಡರದ್ದು ಕಾನ್ಸೆಪ್ಟ್ ಗೊತ್ತಾಯ್ತಲ್ವಾ? ಇಲ್ಲಿ ಕೂಡ ಮೊದಲನೇದಾಗಿ ನಂಬರ್ ಆಫ್ ಶೇರ್ಸ್‌ಗಳನ್ನ ಕಂಡುಹಿಡ್ಕೋಬೇಕು. ಸೊ ಎರಡಕ್ಕೂ ಡಿಫರೆನ್ಸ್ ಏನು ಹೇಳ್ತೀವಿ ಕೇಳಿ. ಇಲ್ಲಿ ಕ್ಲೋಸಿಂಗ್ ರೇಟ್ ಕಡಿಮೆ ಆಯ್ತು ಅಂತ ಅಂದ್ರೆ ನಮಗೆ ಲಾಸ್ ಆಗುತ್ತೆ. ಹೌದಾ? ಸೊ ಇಲ್ಲಿ ವೇಟ್ ಮಾಡಿ. ಕ್ಲೋಸಿಂಗ್ ರೇಟ್ ಕಡಿಮೆ ಆಯ್ತು ಅಂದ್ರೆ ಇಲ್ಲಿ ನಮಗೇನಾಗುತ್ತೆ? ಸೊ ಲಾಸ್ ಆಗುತ್ತೆ. ಬಟ್ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ಕ್ಲೋಸಿಂಗ್ ರೇಟ್ ಕಡಿಮೆ ಆಯ್ತು ಅಂತ ಅಂದ್ರೆ ನಮಗೇನಾಗುತ್ತೆ? ಪ್ರಾಫಿಟ್ ಆಗುತ್ತೆ ಅಟ್ ದ ಟೈಮ್ ಆಫ್ ಪರ್ಚೇಸ್ ಅಂತ ಹೇಳ್ತಾರೆ. ಹೌದಾ? ಅಟ್ ದ ಟೈಮ್ ಆಫ್ ಪರ್ಚೇಸ್ ಅಲ್ಲಿ ಇಲ್ಲೇನಾದ್ರು ಕ್ಲೋಸಿಂಗ್ ರೇಟ್ ಅಂದ್ರೆ CL ಅನ್ನುವಂಥದ್ದು ಕಡಿಮೆ ಆಯ್ತು ಅಂತ ಅಂದ್ರೆ ನಮಗೆ ಪ್ರಾಫಿಟ್ ಬರುತ್ತೆ. ಇಲ್ಲೇನಾಗುತ್ತೆ? ಅದೇ ಏನಾದ್ರು ಇಲ್ಲಿ ಕ್ಲೋಸಿಂಗ್ ರೇಟ್ ಅನ್ನುವಂಥದ್ದು ಕಡಿಮೆ ಆಯ್ತಪ್ಪ ಅಂತಂದ್ರೆ ನಮಗೆ ಲಾಸ್ ಫೇಸ್ ಮಾಡ್ತೀವಿ. ಇಷ್ಟೇ ಡಿಫರೆನ್ಸ್ ಇರುತ್ತೆ. ಡೇ ಟ್ರೇಡಿಂಗ್, ಮಾರ್ಜಿನ್ ಟ್ರೇಡಿಂಗಿಗೂ ಮತ್ತೆ ವಾಟೇನು ದಟ್ ಶಾರ್ಟ್ ಸೆಲ್ಲಿಂಗ್ ಡಿಫರೆನ್ಸ್ ಅನ್ನುವಂಥದ್ದು ಇಷ್ಟೇ ಇರೋದು. ಇದನ್ನ ಬಿಟ್ಟರೆ ಬೇರೆ ಏನು ಕೂಡ ಡಿಫರೆನ್ಸ್ ಇಲ್ಲ. ಐ ಥಿಂಕ್ ಈ 2 ಪ್ರಾಬ್ಲಮ್ ಅಲ್ಲಿ ಕೂಡ ಯಾವುದೇ ರೀತಿಯಾದಂಥ ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದ ಡೌಟ್ ಆಗಿರ್ಬೋದು ಇಲ್ಲ ಅನ್ಕೊಂತೀನಿ. ಸೊ ಯು ಕ್ಯಾನ್ ಅಂದ್ರೆ ನಿಮ್ಗೆ ಏನಾದ್ರು ಇನ್ ಕೇಸ್ ಡೌಟ್ ಇತ್ತು ಅಂದ್ರೂ ಕೂಡ ನಾವೇನ್ ಮಾಡ್ತೀವಿ? ಸೊ ಯೂಟ್ಯೂಬಲ್ಲಿ ಕಮೆಂಟ್ ಹಾಕಿದ್ರೆ ಇಲ್ಲೇ ಹೇಳ್ತೀವಿ ಅಂತ ಅನ್ನೋದಕ್ಕಿಂತ ಸೊ ಪರ್ಸನಲ್ ನಂಬರ್‌ನ ನಾನು ಆಲ್ರೆಡಿ ಶೇರ್ ಮಾಡಿಬಿಟ್ಟಿದ್ದೀನಿ. ಹೌದಾ? ನಿಮ್ ಕಡೆ ನನ್ನ ಒಂದು ಮಾಹಿತಿ ಇಲ್ಲ ಅನ್ನೋದೇ ಇಲ್ಲ. ಸೊ ಇಮೇಲ್ ಆಗಿರ್ಬೋದು ಅಥವಾ ಪರ್ಸನಲ್ ನಂಬರ್ ಆಗಿರ್ಬೋದು
ಸೊ ನೀವು ಅದಕ್ಕೆ ಕಾಲ್ ಮಾಡೋಕ್ಕಾಗೋದಿಲ್ಲ. ಸೊ ವಾಟ್ಸಪ್ಪಲ್ಲಿ ನೀವು ಏನು ರಿಕ್ವೆಸ್ಟ್ ಹಾಕಿದ್ರು ಕೂಡ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡ್ತೀವಿ. ನಿಮ್ಗೆ ಅಲ್ಲಿ ಏನಾದರೂ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ಸರ್ ಈ ಥರ ವಿಡಿಯೋ ಮಾಡಿದ್ರಿ, ಇಷ್ಟನೇ ಪ್ರಾಬ್ಲಮಲ್ಲಿ ನನಗೆ ಈ ರೀತಿ ಡೌಟ್ ಬಂದಿದೆ ಅಂದ್ರೆ, ಸೊ ನಾನು ವಿತಿನ್ ಆ ಒಂದು ಟೈಮಲ್ಲಿ ಅದನ್ನು ಸಾಲ್ವ್ ಮಾಡಿ ನಿಮಗೆ ಕಳಿಸುವಂಥ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೀವಿ ನಾವು ಅಲ್ಲಿ. ಸೊ ನೆಕ್ಸ್ಟ್ ಕ್ವೆಷನ್‌ಗೆ ಹೋಗೋಣ. ಸೊ ಇದು ತುಂಬಾ ಈಸಿಯೆಸ್ಟ್ ಮತ್ತೆ ಒಂದು ಟ್ರಿಕ್ಕಿಯೆಸ್ಟ್ ಕ್ವೆಷನ್ ಅಂತಾನೆ ಹೇಳ್ಬೋದು. ಹೌದಾ? ಸೊ ಈ ಕ್ವೆಷನ್ ಬಂದ್ಬಿಟ್ಟು ತುಂಬಾ ಈಸಿ ಆಗಿದೆ. ಬಟ್ ಫಾರ್ಮುಲಾಸ್ ಜಾಸ್ತಿ. ಸೊ ಏನಪ್ಪಾ ಅಂದ್ರೆ ಈ ಕ್ವೆಷನ್ ಸಾಲ್ವ್ ಮಾಡಬೇಕು ಅಂತಂದ್ರೆ ಮೇನ್ ಬಂದ್ಬಿಟ್ಟು ಫಾರ್ಮುಲಾಸ್ ನಾನೇ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತಂದ್ರೆ, ಸೊ ಈ ಒಂದು ಪ್ರಾಬ್ಲಮ್ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಬಟ್ ಫಾರ್ಮುಲಾಸ್‌ಗಳು ಕೂಡ ಈಸಿ ಇದಾವೆ. ಇದರಲ್ಲಿ ಈ ಪ್ರಾಬ್ಲಮ್ ಅಲ್ಲಿ ಒಂದು ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಅದೇ. ಸೊ ಫಾರ್ಮುಲಾಸ್‌ಗಳು ಕೂಡ ಈಸಿ ಇದಾವೆ. ಹೌದಾ? ನನಗೆ ಇಲ್ಲಿ ಕರ್ಸರ್‌ಗೆ ಪ್ರಾಬ್ಲಮ್ ಆಗುತ್ತೆ. ವೇಟ್ ಮಾಡಿ. ಓಕೆ. ಸೊ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡಿ. ಈಗ ಮೊದಲನೇದಾಗಿ ಸೊ ಪ್ರಾಬ್ಲಮ್‌ನ ರೀಡ್ ಮಾಡೋಣ ಮೊದಲನೇದು ಫಸ್ಟ್. ಸೊ ಏನಪ್ಪಾ ಇದೆ? ಸೊ ವೇಟ್ ಮಾಡಿ. ಇದರಲ್ಲಿ ಏನಪ್ಪ ಮತ್ತೆ ಬಂದಿದೆ. ರಕ್ಷಿತ್ ಕಂಪನಿ ಆಫರ್ಸ್ ಟು ದ ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಹೌದಾ? ಎಕ್ಸಿಸ್ಟಿಂಗ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ಆಲ್ರೆಡಿ ನಮ್ಮ ಕಂಪನಿಯಲ್ಲಿ ಇರುವಂತಹ ಇಕ್ವಿಟಿ ಶೇರ್ ಹೋಲ್ಡರ್ಸ್‌ಗಳಿಗೆ ದ ರೈಟ್ ಟು ಬೈ 2 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಟ್ ₹140. ಹೌದಾ? ಸೊ ಎಕ್ಸ್ಟರ್ನಲ್ ಆಗಿ ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ಶೇರ್ಸ್‌ನ? 2 ಶೇರ್ಸ್‌ಗಳನ್ನ ಅಟ್ ₹100 ಈಚ್. ಅದನ್ನ ಏನ್ ಕೊಡ್ತಾ ಇದ್ದಾರೆ? 140ಗೆ. ಸೊ 100 ಈಚ್ ಅಂದ್ರೆ 200 ಆಗ್ತಾ ಇತ್ತು. ಬಟ್ ಆ 2 ಈಕ್ವಿಟಿ ಶೇರ್ಸ್‌ಗಳನ್ನ ತಗೊಂಡ್ರೆ 140 ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಹೌದಾ? ಪರ್ ಶೇರ್ ಫಾರ್ ಎವರಿ 6 ಶೇರ್ಸ್ ಆಫ್ ₹100 ಈಚ್ ಇಂದ ಅಂತ ಹೇಳಿದ್ದಾರೆ. ಅಂದ್ರೆ ಈ ಒಬ್ಬ ಈಕ್ವಿಟಿ ಶೇರ್ ಹೋಲ್ಡರ್. ಹೌದಾ? ಫಾರ್ ಎಕ್ಸಾಂಪಲ್ ಈ ಒಬ್ಬ ಈಕ್ವಿಟಿ ಶೇರ್ ಹೋಲ್ಡರ್ ನಮ್ಮ ಕಂಪನಿಯಲ್ಲಿ 6 ಈಕ್ವಿಟಿ ಶೇರ್‌ಗಳನ್ನ ಆಲ್ರೆಡಿ ಮುಂಚೆನೆ ಪರ್ಚೇಸ್ ಮಾಡಿದ್ದಾರೆ ಅಂತ ಅಂದ್ರೆ, ಇವ್ರಿಗೆ ನಾವೇನ್ ಮಾಡ್ತಾ ಇದ್ದೀವಿ? ಸೊ ₹140ಗೆ 2 ಎಕ್ಸ್ಟ್ರಾ ಈಕ್ವಿಟಿ ಶೇರ್‌ಗಳನ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಹೌದಾ? ಆಫರ್ ಕೊಟ್ಟಿದ್ದಾರೆ. ಇವ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು. ಅದು ಎಲ್ಲ ಇಲ್ಲಿ ಬರೋದಿಲ್ಲ. ಸೊ ಜಸ್ಟ್ ಇವ್ರು ಹೇಳಿದ್ದಾರೆ. ಸೊ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಆಫ್ 1 ಶೇರ್ ಈಸ್ ₹200 ಅಂತ ಹೇಳುತ್ತೆ. ಹೌದಾ? ಸೊ ಸೊ ಮಾರ್ಕೆಟ್ ವ್ಯಾಲ್ಯೂ ಆಫ್ 1 ಶೇರ್ ಈಸ್ ₹200 ಅಂತ ಇದೆ. ಮೊದಲನೇದಾಗಿ ಏನು ಬೇಡ. ಸೊ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನ ಲಿಸ್ಟ್ ಮಾಡೋಣ. ಏನ್ ಕೊಟ್ಟಿದ್ದಾರೆ ಮೊದಲನೇದಾಗಿ? ಸೊ ಮೊದಲ ಟೋಟಲ್ ಶೇರ್ಸ್ ಎಷ್ಟಿದಾವೆ? ಹೌದಾ? ಅಂದ್ರೆ ಟೋಟಲ್ ಶೇರ್ ಮೀನ್ಸ್ ಒರಿಜಿನಲ್ ಆಗಿ ನಾವು ಒಬ್ಬ ಇಕ್ವಿಟಿ ಶೇರ್ ಹೋಲ್ಡರ್ಸ್‌ಗೆ ಎಷ್ಟು ಶೇರ್ಸ್‌ಗಳನ್ನ ಕೊಡ್ತೀವಿ? ಸೊ ಒರಿಜಿನಲ್ ಶೇರ್ಸ್ ಬಂದ್ಬಿಟ್ಟು 6 ಶೇರ್ಸ್. ಹೌದಾ? 6 ಶೇರ್ಸ್. ಅದರ ಒಂದು ಒರಿಜಿನಲ್ ಪ್ರೈಸ್ ಎಷ್ಟಿದೆ? ಸೊ ಒರಿಜಿನಲ್ ಪ್ರೈಸ್ ಅನ್ನೋದಕ್ಕಿಂತ ಫೇಸ್ ವ್ಯಾಲ್ಯೂ ಅಂತ ಕರಿಬಹುದು. ಹೌದಾ? ಶೇರ್ಸ್‌ನ ಬೆಲೆಗೆ ಏನಂತ ಕರಿತೀವಿ ನಾವು? ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಫೇಸ್ ವ್ಯಾಲ್ಯೂ ಟೋಟಲ್ ಆಗಿ ಎಷ್ಟಿದೆ? ₹100 ಪರ್ ಶೇರ್ ಇದೆ. ಸೊ 6 ಶೇರ್ಸ್ ಆಫ್ ₹100 ಈಚ್ ಅಂತ ಹೇಳಿದ್ರೆ ₹600 ಆಯ್ತು. ಸೊ ನೆಕ್ಸ್ಟ್ ಇಶ್ಯೂ ಮಾಡಿರುವಂತ ಶೇರ್ಸ್ ಅಂತ ಕರಿತೀವಿ. ನಾವು ಇಶ್ಯೂ ಶೇರ್ಸ್ ಹೊಸದಾಗಿ ಶೇರ್ಸ್‌ಗಳನ್ನ ಇಶ್ಯೂ ಮಾಡಿದ್ದೀವಿ ತಾನೆ. ಆ ಇಶ್ಯೂಡ್ ಶೇರ್ಸ್ ಎಷ್ಟು? 2 ಶೇರ್ಸ್‌ಗಳು. ಹೌದಾ? ಇಶ್ಯೂಡ್ ಶೇರ್ಸ್ ಎಷ್ಟಿದಾವೆ? 2 ಶೇರ್ಸ್. ಆ 2 ಶೇರ್ಸ್‌ನ ಎಷ್ಟು ರೂಪಾಯಿಗೆ ಕೊಡ್ತೀವಿ? ಸೊ ಇಶ್ಯೂ ಪ್ರೈಸ್ ಅದಕ್ಕಂತಾನೆ ಒಂದು ಹೊಸ ಪ್ರೈಸ್‌ನ ರಿಲೀಸ್ ಮಾಡಿದ್ದೀವಿ. ಎಷ್ಟು ಇಶ್ಯೂ ಪ್ರೈಸ್ ಬಂದ್ಬಿಟ್ಟು ₹140 ಪರ್ ₹140 ಆಫ್ 2 ಶೇರ್ಸ್ ಅಂತ ಕೊಡ್ತೀವಿ. ಹೌದಾ? ಅದನ್ನ ಬಿಟ್ರೆ ಮತ್ತೇನಿದೆ ನಮ್ಮ ಹತ್ರ? ಮಾರ್ಕೆಟ್ ಪ್ರೈಸ್ ಅಂತ ಇದೆ. ಹೌದಾ? ಇದು ಕೂಡ ಪ್ರಾಬ್ಲಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಟ್ ಮಾಡ್ಕೊಳ್ಳಿ. ಮಾರ್ಕೆಟ್ ಪ್ರೈಸ್ ₹200. ಓಕೆನಾ? ಸೊ ಇಷ್ಟು ನಮಗೆ ಕೊಟ್ಟಿರುವಂತ ಒಂದು ಗಿವನ್ ಇನ್ಫಾರ್ಮೇಷನ್. ನಿಮಗೆ ನೆನಪಿರ್ಬೋದು. ಸೊ ನಾರ್ಮಲ್ ಆಗಿ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಮಾಡುವವರೆಲ್ಲ ಬರ್ಕೊಂತಿರ್ತಾರೆ. ಗಿವನ್ ಏನೇನ್ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ ಅಂತ ಹೇಳ್ಬಿಟ್ಟು. ಹೌದಾ? ಗಿವನ್ ಬರ್ಕೊಂಡ್ರ ಈಗ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ರೈಟ್ ಪರ್ ಶೇರ್. ಹೌದಾ? ಆ ವ್ಯಾಲ್ಯೂ ಆಫ್ ರೈಟ್ ಪರ್ ಶೇರ್‌ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೆ ಒಂದು ಫಾರ್ಮುಲಾದ ಅವಶ್ಯಕತೆ ಇದೆ. ವ್ಯಾಲ್ಯೂ ಆಫ್ ರೈಟ್ ಪರ್ ಶೇರ್. ಆ ಫಾರ್ಮುಲಾ ಏನಪ್ಪಾ? ವ್ಯಾಲ್ಯೂ ಆಫ್ ರೈಟ್ ಪರ್ ಶೇರ್‌ನ ಫಾರ್ಮುಲಾ ಏನಿದೆ ಅಂತಂದ್ರೆ ಮಾರ್ಕೆಟ್ ಪ್ರೈಸ್. ಓಕೆ ವೆಯಿಟ್. ಸೊ ಮಾರ್ಕೆಟ್ ಪ್ರೈಸ್ ಮೈನಸ್ ಏನಿದೆ? ಆವರೇಜ್ ಪ್ರೈಸ್ ಅಂತ ಇದೆ. ಹೌದಾ? ಆವರೇಜ್ ಪ್ರೈಸ್. ಹೌದು. ಆವರೇಜ್ ಪ್ರೈಸ್. ವ್ಯಾಲ್ಯೂ ಆಫ್ ರೈಟ್ ಪರ್ ಶೇರ್‌ನ ನಾವು ಕಂಡುಹಿಡಿದು ಇಲ್ಲಿ ಆ ಒಂದು ಆನ್ಸರ್ ನಮಗೆ ಸಿಗ್ಬೇಕಂತಂದ್ರೆ ಈ ಒಂದು ಫಾರ್ಮುಲಾದ ಪ್ರಕಾರ ನಾವು ಮಾಡ್ಬೇಕು. ಓಕೆನಾ? ಸೊ ನೆಕ್ಸ್ಟ್ ಈಗ ನಮಗೆ ಮಾರ್ಕೆಟ್ ಪ್ರೈಸ್ ಗೊತ್ತಿದೆನಾ? ಸೊ ಗೊತ್ತಿದೆ. ಎಷ್ಟು ಗೊತ್ತಿದೆ? ಸೊ ₹200 ನಮ್ಮ ಮಾರ್ಕೆಟ್ ಪ್ರೈಸ್ ಆಗಿದೆ. ಹೌದಾ? ಸೊ ₹200. ₹200 ಈಕ್ವಲ್ಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಮೈನಸ್ ಆವರೇಜ್ ಪ್ರೈಸ್ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ಆವರೇಜ್ ಪ್ರೈಸ್ ಗೊತ್ತಾ? ಸೊ ಗೊತ್ತಿಲ್ಲ. ಕಂಡುಹಿಡಿಯೋಣ. ಐವಿಜಿ ಅಂತಂದ್ರೆ ಆವರೇಜ್ ಪ್ರೈಸ್ ಅಂತ ಹೇಳ್ಬಿಟ್ಟು. ಹೌದಾ? ಆವರೇಜ್ ಪ್ರೈಸ್. ಆವರೇಜ್ ಪ್ರೈಸ್‌ನ ಫಾರ್ಮುಲಾ ಏನಿದೆ? ಸೊ ನಾನು ಹೇಳಿದೀನಿ ಈ ಲೆಕ್ಕದಲ್ಲಿ ಮಾಡ್ಬೇಕು ಅಂತಂದ್ರೆ ಮೊದಲನೇದಾಗಿ ನಿಮಗೆ ಬರ್ಬೇಕಾಗಿರೋಂಥದ್ದು ಏನು? ಫಾರ್ಮುಲಾಸ್‌ಗಳು. ಆವರೇಜ್ ಪ್ರೈಸ್ ಕಂಡುಹಿಡಿಬೇಕು ಅಂತಂದ್ರೆ ಏನ್ ಬೇಕು? ಆವರೇಜ್ ಪ್ರೈಸ್ ಈಕ್ವಲ್ಸ್ ಟೋಟಲ್ ಪ್ರೈಸ್. ದ ಟೋಟಲ್ ಪ್ರೈಸ್ ಡಿವೈಡೆಡ್ ಬೈ ರುಪೀಸ್ ಎಷ್ಟು? ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಅಂತ. ಹೌದಾ? ಆವರೇಜ್ ಪ್ರೈಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್. ಸೊ ಆವರೇಜ್ ಪ್ರೈಸ್ ಅಲ್ಲಿ ಟೋಟಲ್ ಪ್ರೈಸ್ ಎಷ್ಟಿದೆ? ಅದು ಟೋಟಲ್ ಪ್ರೈಸ್ ಅಂತ ನಾವು ಹೇಳ್ಬಿಟ್ಟು ಏನನ್ನ ಕರಿತೀವಿ ಅಂತ ಅಂದ್ರೆ ಈ ಒಂದು ಅಷ್ಟು ಶೇರ್‌ಗಳನ್ನ ನಮಗೆ ಸೇರ್ಸಿ ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ? ಸೊ ಟೋಟಲ್ ಪ್ರೈಸ್ ಗೊತ್ತಾ? ಗೊತ್ತೇ.
ಬಟ್ ನಂಬರ್ ಆಫ್ ಶೇರ್ಸ್ ಗೊತ್ತಿಲ್ಲ ನಮ್ಗೆ. ಪಿಕ್ ಪ್ಲಸ್ ಟು 8 ಆಗುತ್ತೆ ಅಂತ ಹೇಳ್ಬಿಟ್ಟು. ಹೌದಾ? ಆ ನಂಬರ್ ಆಫ್ ಶೇರ್ಸ್‌ಗಳನ್ನ ಎಂಟ್ರಿ ಮಾಡಿರೋಣ ಅಥವಾ ಟೋಟಲ್ ಪ್ರೈಸ್ ಕೂಡ ಕಂಡುಹಿಡ್ಕೊಂಬರೋಣ. ನಾನು ಹೇಳಿದೀನಿ ಮೊದಲನೇದಾಗಿ ಈ ಪ್ರಾಬ್ಲಮ್ ಮಾಡ್ಬೇಕು ಅಂತಂದ್ರೆ ಮೇನ್ ಬೇಕಾಗಿರುವಂತದ್ದೇನು ಫಾರ್ಮುಲಾಗಳು. ಹೌದಾ? ಸೊ ನೋಡಿ ಇಲ್ಲಿ ನಿಮಗೆ ಬೇಕಾಗಿದ್ದೇನು? ಸೊ ವ್ಯಾಲ್ಯೂ ಆಫ್ ರೈಟ್ ಪರ್ ಶೇರ್‌ನ ಕಂಡುಹಿಡಿಯಬೇಕು. ಅದಕ್ಕೆ ಬೇಕಾಗಿರೋ ಆವರೇಜ್ ಪ್ರೈಸ್ ಕಂಡುಹಿಡಿಯಬೇಕು ಅಂತಂದ್ರೆ ಆವರೇಜ್ ಪ್ರೈಸ್ ಫಾರ್ಮುಲಾ ಹಾಕೊಂಡ್ವಿ. ಬಟ್ ಆವರೇಜ್ ಪ್ರೈಸ್ ಅಲ್ಲಿರೋ ಟೋಟಲ್ ಪ್ರೈಸ್ ಫಾರ್ಮುಲಾ ಕೂಡ ನಿಮಗೆ ಟೋಟಲ್ ಪ್ರೈಸ್ ಕೂಡ ಗೊತ್ತಿಲ್ಲ ಅಂತಂದ್ರೆ ಟೋಟಲ್ ಪ್ರೈಸ್‌ನು ಕೂಡ ಮತ್ತೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಟೋಟಲ್ ಪ್ರೈಸ್ ಈಕ್ವಲ್ಸ್ ಮಾರ್ಕೆಟ್ ಪ್ರೈಸ್ ಆಫ್, ಸೊ ಇದರ ಕ್ಯಾಲ್ಕುಲೇಷನ್ ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಮಾರ್ಕೆಟ್ ಪ್ರೈಸ್ ಆಫ್ ರುಪೀಸ್ 6 ಶೇರ್ಸ್ ಅಂತ ಹೇಳ್ತಾರೆ. ಮಾರ್ಕೆಟ್ ಪ್ರೈಸ್ ಆಫ್ ರುಪೀಸ್ ಮಾರ್ಕೆಟ್ ಪ್ರೈಸ್ ಆಫ್ 6 ಶೇರ್ಸ್ ಅಂತ ಹೇಳ್ತಾರೆ. ಸೊ 6 ಶೇರ್ಸ್ ನ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? ಸೊ 6 ಇಂಟು ಮಾರ್ಕೆಟ್ ಪ್ರೈಸ್ ಆಫ್ 6 ಶೇರ್ಸ್ ಅಂತಂದ್ರೆ 200 ರುಪೀಸ್ಗೆ ಪರ್ ಶೇರ್ ಬರುತ್ತೆ. ಹೌದಾ? 200 ಪರ್ ಶೇರ್ ಆಗಿದ್ದಾಗ 200 ಪರ್ ಶೇರ್ ಬಿತ್ತು ಅಂತಂದ್ರೆ ಎಷ್ಟಾಗುತ್ತೆ ನಮಗೆ? 1200 ರುಪೀಸ್ ಅಂದ್ಬಿಟ್ಟು ನಮ್ಮ ಒಂದು ಮಾರ್ಕೆಟ್ ಪ್ರೈಸ್ ಆಫ್ 6 ಶೇರ್ಸ್ ಆಗುತ್ತೆ. ಸೊ ಅದೇ ರೀತಿ ರೈಟ್ ಇಶ್ಯೂ ಮಾಡಿದಾರಲ್ವಾ? ಸೊ ಆ ರೈಟ್ ಇಶ್ಯೂ ಮಾಡಿರೋ ಶೇರ್ಸ್ ಗಳ ಪ್ರೈಸ್ ಎಷ್ಟು? ಇಶ್ಯೂಡ್ ಅದ ಇಶ್ಯೂಡ್ ಅಂದ್ರೆ ಸೊ ರೈಟ್ ಇಶ್ಯೂಡ್ ಅದ ರೈಟ್ ಇಶ್ಯೂಡ್ ಆಫ್ ರೈಟ್ ಇಶ್ಯೂಡ್ ಪ್ರೈಸ್ ಅಂತ ಹೇಳ್ತಾರೆ. ಪ್ರೈಸ್ ಆಫ್ ಶೇರ್ ಅಂದ್ರೆ ಎಷ್ಟಾಗುತ್ತೆ? ಸೊ 2 ಇಂಟು, ಸೊ 2 ಶೇರ್ ತಾನೇ ನಾವು ಇದನ್ನ ಮಾಡಿದ್ದು. 2 ಇಂಟು ಎಷ್ಟು? 140 ರುಪೀಸ್ ಅಂತ ಕರೀತಾರೆ. ಸೊ 280 ರುಪೀಸ್ ಆಗತ್ತೆ. ಹೌದಾ? ಸೊ 280 ರುಪೀಸ್ ಆಯ್ತು. ಸೊ ಇವೆರಡನ್ನು ಕೂಡ ಕೂಡಿಸಿ. ಅದು ಸೊ 280 ರುಪೀಸ್ ಆಯ್ತು. ಎರಡನ್ನು ಕೂಡ ಕೂಡಿಸಿದ್ರೆ ಏನ್ ಬರುತ್ತೆ ನಮಗೆ ಅಂತಂದ್ರೆ ನಮ್ಮ ಒಂದು ಟೋಟಲ್ ಪ್ರೈಸ್ ಎಷ್ಟಾಯ್ತು ಬರುತ್ತೆ. ಅದ ಸೊ ಟೋಟಲ್ ಪ್ರೈಸ್ ಏನಿದೆ? ಟೋಟಲ್ ಪ್ರೈಸ್ ಬಂದ್ಬಿಟ್ಟು 1480 ರುಪೀಸ್. ಸೊ ಇವೆರಡನ್ನು ಕೂಡಿಸಿದ್ರೆ ನಿಮಗೆ ಬರುವಂತ ಒಂದು ಅಮೌಂಟ್ ಆಗಿರುತ್ತೆ. ಸೊ ಇಂಟು 1480 ನಮಗೆ ಎಲ್ಲಿ ಬೇಕು? ಈ ಟೋಟಲ್ ಪ್ರೈಸ್ ಅಲ್ಲಿ ಬೇಕು. ಅದಾ? ಈಕ್ವಲ್ಸ್ 1480 ಮೈನಸ್ ನಂಬರ್ ಆಫ್ ಶೇರ್ಸ್ ಎಷ್ಟಿದಾವೆ? ಇಲ್ಲಿ ನೋಡಿ 6 ಶೇರ್ಸ್ ಆಫ್ ರುಪೀಸ್ 200 ಅಂದ್ರೆ ಇಲ್ಲಿ 6 ಶೇರ್ಸ್ ಇದಾವೆ, ಇಲ್ಲಿ 2 ಶೇರ್ಸ್ ಇದೆ. 6 ಪ್ಲಸ್ 2 ಎಷ್ಟು? 8 ಶೇರ್. ಹೌದಾ? ಡಿವೈಡೆಡ್ ಬೈ 8 ಶೇರ್ಸ್ ಎಷ್ಟಾಗುತ್ತಪ್ಪ? ಸೊ ನೋಡೋಣ. 1480 ಡಿವೈಡೆಡ್ ಬೈ, ಹೌದಾ, ಸಾವಿರದ ಕ್ಲಿಯರ್ ಎವ್ರಿಥಿಂಗ್ 1400. ಓಕೆ ವೆಯ್ಟ್, 1480 ರೂಪಾಯಿಗೆ 8 ಶೇರ್ಗಳು ಅಂತ ಅಂದ್ರೆ ಡಿವೈಡೆಡ್ ಬೈ 8 ರುಪೀಸ್, 8 ಶೇರ್ಸ್ 185 ರುಪೀಸ್ ಅನ್ನುವಂಥದ್ದು ಏನಾಗುತ್ತೆ ನಮ್ಮ ಒಂದು ಆವರೇಜ್ ಪ್ರೈಸ್. ಅಂದ್ರೆ ಒಂದು ಶೇರ್ನ ಬೆಲೆ ಎಷ್ಟು ಬರುತ್ತೆ? ಆವರೇಜ್ ಆಗಿ ಒಂದು ಶೇರ್ನ ಬೆಲೆ 185 ರುಪೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಡಿಡ್ಕೊಂಡು. ಹೌದಾ? ಸೊ ನೋಡಿ ಈಗ ಆವರೇಜ್ ಪ್ರೈಸ್ ಸಿಕ್ತು. ಹೌದಾ? ಮಾರ್ಕೆಟ್ ಪ್ರೈಸ್ ಅಲ್ಲಿ ನಾವೇನ ಮೈನಸ್ ಮಾಡಬೇಕು? ಆವರೇಜ್ ಪ್ರೈಸ್ ನ ಮೈನಸ್ ಮಾಡಬೇಕು. ಈಕ್ವಲ್ಸ್ ಎಷ್ಟು ಬರುತ್ತೆ ನಮಗೆ ಅಮೌಂಟ್? ಅದೇ ನಮ್ಮ ಒಂದು ಆನ್ಸರ್ ಆಗಿರುತ್ತೆ. ಸೊ ಪ್ರಾಬ್ಲಮ್ ತುಂಬಾ ಈಸಿ ಆಗಿದೆ, ಬಟ್ ಫಾರ್ಮುಲಾಸ್ ಗಳಿಗೆ ಮಾರ್ಕ್ಸ್ ಇಲ್ಲಿ. ಹೌದಾ? ಸೊ ಅಲ್ಲಿ ನೋಡಿ, ಅಲ್ಲಿ ಲೆಕ್ಕ ಈಸಿ ಇತ್ತು. ಸೊ ಲೆಕ್ಕ ಲಾಂಗ್ ಆಗ್ತಾ ಇತ್ತು, ಬಟ್ ಕಾನ್ಸೆಪ್ಟ್ ಈಸಿ ಇತ್ತು. ಹೌದಾ? ಅದು ಕೂಡ 5 ಮಾರ್ಕ್ಸ್ಗೆ. ಬಟ್ ಇಲ್ಲೇನಾಗಿದೆ? ಸೊ ನೋಡಿ ಲೆಕ್ಕ ಕೂಡ ಲೆಕ್ಕ ಲಾಂಗ್ ಆಗಲ್ಲ, ಬಟ್ ಲೆಕ್ಕ ಕಡಿಮೆ ಇದ್ರು ಫಾರ್ಮುಲಾಸ್ ಗಳು ಜಾಸ್ತಿ ಇದೆ. ಹೌದಾ? ಈ ರೀತಿಯಾದಂತ ಒಂದು ಪ್ಯಾಟರ್ನ್ ಅಲ್ಲಿ ಕೊಡ್ತಾ ಇರ್ತಾರೆ. ಸೊ 200 ಮೈನಸ್ 185 ಇಸ್ 15 ಅಂತ ಹೇಳ್ತಾರಲ್ಲ. ಸೊ ಈ 15 ಅನ್ನುವಂಥದ್ದು ವ್ಯಾಲ್ಯೂ ಆಫ್ ರೈಟ್ ಪರ್ ಶೇರ್ ಅಂತ ಹೇಳ್ಬೋದು. ಇದು ನಮ್ಮ ಉತ್ತರ. ಹೌದಾ? ಸೊ ಇದು ಬರ್ಬೇಕಂತಂದ್ರೆ ಏನೇನ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಾಯ್ತಲ್ವ? ಸೊ ಏನೇನ್ ಮಾಡ್ಬೇಕು? ಈ ರೀತಿ ಫಾರ್ಮುಲಾಸ್ಗಳು ವ್ಯಾಲ್ಯೂ ಆಫ್ ರೈಟ್ ಪರ್ ಶೇರ್ ನ ಫಾರ್ಮುಲಾ ಬಂದ್ಬಿಟ್ಟು ಮಾರ್ಕೆಟ್ ಪ್ರೈಸ್ ಡಿವೈಡೆಡ್ ಬೈ ಅವರೇಜ್ ಪ್ರೈಸ್, MP ಡಿವೈಡೆಡ್ ಬೈ AP. ಹೌದಾ? ಸೊ ಸಾರಿ, MP ಮೈನಸ್ AP. ಸೊ ಆ MP ಗೊತ್ತಿರುತ್ತೆ ನಮ್ಗೆ. AP ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? AP ಗೆ ಟೋಟಲ್ ಪ್ರೈಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಮಾಡ್ಬೇಕು. ಸೊ ಟೋಟಲ್ ಪ್ರೈಸ್ ಗೊತ್ತಿಲ್ಲ. ಸೊ ಟೋಟಲ್ ಪ್ರೈಸ್ ಬೇಕಂದ್ರೆ 6 ಶೇರ್ಸ್ ನ ಯಾವ ಪ್ರೈಸ್ ಕೊಟ್ಟಿರ್ತೀವಿ ನಾವು, ಸೊ ಅದನ್ನ ಬಿಟ್ರೆ ರೈಟ್ ಇಶ್ಯೂ ಮಾಡಿರೋಂಥ ಶೇರ್ಸ್ ಗಳನ್ನ ಯಾವ ಪ್ರೈಸ್ ಕೊಟ್ಟಿರ್ತೀವಿ ಅವೆರಡನ್ನು ಕೂಡ ಏನ್ ಮಾಡೋದು? ಸೊ ಮೈನಸ್ ಮಾಡೋದು. ಸೊ ಅವೆರಡನ್ನು ಕೂಡ ಆಡ್ ಮಾಡ್ಕೊಂಡು ಬಂದಿರುವಂತ ಒಂದು ಅಮೌಂಟ್ ಅನ್ನ ಟೋಟಲ್ ಪ್ರೈಸ್ ಜಾಗದಲ್ಲಿ ಯೂಸ್ ಮಾಡ್ಕೊಳ್ಳಿ. ಅಲ್ಲಿ ಬಂದಿರುವಂತ ಒಂದು ಅಮೌಂಟ್ ಅನ್ನು ಆವರೇಜ್ ಪ್ರೈಸ್ ಜಾಗದಲ್ಲಿ ಯೂಸ್ ಮಾಡ್ಕೊಂಡು ಅದರಿಂದ ನಾವೇನ್ ಕಂಡುಹಿಡಿಬೇಕು? ವ್ಯಾಲ್ಯೂ ಆಫ್ ರೈಟ್ ಪರ್ ಶೇರ್ ನ ಕಂಡುಹಿಡಿಬೇಕು. ಇದನ್ನ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್. ಸೊ ಏನಿಲ್ಲ, 3 ಫಾರ್ಮುಲಾಸ್ ಈಸಿಯಾಗಿ ಬರುವಂತ 3 ಫಾರ್ಮುಲಾಸ್ ಇವನ್ನ ಕಲ್ತ್ಕೊಂಡ್ಬಿಟ್ರೆ ನಿಮ್ಮ ಒಂದು ಏನಾಗಿರುತ್ತೆ? ಸೊ 5 ಮಾರ್ಕ್ಸ್ ನ ಕ್ಲಿಯರ್ ಆಗಿ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡಬಹುದು. ಸೊ 5 ಮಾರ್ಕ್ಸ್ ಅಲ್ಲಿ ನಾನು 3 ರೀತಿ ಅಂದ್ರೆ ಇಲ್ಲಿವರೆಗೂ 4 ಇಯರ್ಸ್ ಕ್ವಶನ್ ಪೇಪರ್ ನಾನು ರೆಫರ್ ಮಾಡಿ ಏನಲ್ವ, ಸೊ ಅದ್ರಲ್ಲಿ ಬಂದಿರುವಂತ 5 ಮಾರ್ಕ್ಸ್ ನ 3 ಕ್ವಶನ್ ಗಳಿವೆಲ್ಲ. ಸೊ ಒಂದು ಕ್ವಶನ್ ಸೇಮ್ ಇರೋ ಕಾರಣಕ್ಕೆ ಬಿಟ್ವಿ ಅದನ್ನ. ಸೊ ಇದನ್ನ ತಗೊಂಡಿದ್ದೀನಿ. ಈ ರೀತಿ ಮಾರ್ಜಿನ್ ಟ್ರೇಡಿಂಗ್ ಮೇಲಾದ್ರೂ 5 ಮಾರ್ಕ್ಸ್ ಕೊಡ್ಬೋದು, ಶಾರ್ಟ್ ಸೆಲ್ಲಿಂಗ್ ಮೇಲಾದ್ರೂ 5 ಮಾರ್ಕ್ಸ್ ಕೊಡ್ಬೋದು, ಅಥವಾ ಇನ್ನೊಂದೇನು ವ್ಯಾಲ್ಯೂ ಆಫ್ ರೈಟ್ ಪರ್ ಶೇರ್ ಮೇಲಾದ್ರೂ 5 ಮಾರ್ಕ್ಸ್ ಕೊಡುವಂತ ಚಾನ್ಸ್ ಇದೆ. ಓಕೆನಾ? ಓಕೆ. ಸೊ ನಾವೇನ್ ಮಾಡೋಣ? 15 ಮಾರ್ಕ್ಸ್ ಕ್ವಶನ್ಸ್ ಗಳನ್ನ ಇಲ್ಲಿ ಹತ್ರ ಸ್ಟಾರ್ಟ್ ಮಾಡ್ತೀವಿ. 5 ಮಾರ್ಕ್ಸ್ ಎಂಡ್ ಆಯ್ತಲ್ವಾ? ಸೊ 15 ಮಾರ್ಕ್ಸ್ ಕ್ವಶನ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಆದಂತ ಕ್ವಶನ್ ಪೇಪರ್. ನಿಮಗೆ ಇನ್ನೂ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ 15 ಮಾರ್ಕ್ಸ್ ನ ಎಲ್ಲಾ ಕ್ವಶನ್ ಗಳು ಕೂಡ ಪ್ರತಿ ವರ್ಷನೂ ಕೂಡ ಒಂದೇ ಪ್ಯಾಟರ್ನ್, ಒಂದೇ ಕ್ವಶನ್ ಬರುತ್ತೆ. ಜಸ್ಟ್ ಅಮೌಂಟ್ ಗಳು ಮಾತ್ರ ಚೇಂಜ್ ಆಗ್ತವೆ. ಓಕೆನಾ? ಸೊ ಜಸ್ಟ್ ಏನ್ ಚೇಂಜ್ ಆಗ್ತವೆ ಅಂತ ಅಮೌಂಟ್ ಗಳು ಮಾತ್ರ ಚೇಂಜ್ ಆಗ್ತವೆ. ಏನಕ್ಕೆ ಆ ಅಮೌಂಟ್ ಗಳು ಚೇಂಜ್ ಆಗೋದು? ಯಾವ ರೀತಿ ಚೇಂಜ್ ಆಗ್ತವೆ ಅಮೌಂಟ್ ಅಂತ ಹೇಳ್ಬಿಟ್ಟು ನಾನು ತೋರಿಸ್ಬಿಡ್ತೀನಿ ನೋಡಿ. ಸೊ ಏನಿದೆ ಇಲ್ಲಿ?
ಮೊದಲನೇದಾಗಿ ನೋಡಿ, ಫಾಲೋವಿಂಗ್ ಇಸ್ ದ ಇನ್ಫಾರ್ಮೇಶನ್ ಆಫ್. ಏನ್ ನೋಡೋಣ ಅಂತ ಅಂದ್ರೆ, ನಾವು ಇವಾಗ 15 ಮಾರ್ಕ್ಸ್ ಕಂಟಿನ್ಯೂ ಮಾಡೋಣ. ಹೌದಾ, ಹಿಂದೇನಿದ್ರೆ ಸೊ 5 ಮಾರ್ಕ್ಸ್ ನೋಡಿದ್ವಲ್ವಾ, 5 ಮಾರ್ಕ್ಸ್ ಅಲ್ಲಿ 3 ತರದ ಕ್ವಶನ್ಗಳು ಬರ್ತವೆ. ಸೊ ಅದರಿಂದ ನೀವು ಬೇರೆ ಕ್ವಶನ್ಸ್ ಗಳನ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೋಬಹುದು. ಬಟ್ ನಿಮ್ಗೆ ಒಂದು ಬೇಗ ಗೊತ್ತಾಗಬೇಕಲ್ಲ ಯಾವ ರೀತಿ ಬರುತ್ತೆ ಅಂತ, ಅದಕ್ಕೋಸ್ಕರ 15 ಮಾರ್ಕ್ಸ್ ಅಲ್ಲಿ ನಿಮ್ಗೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಪ್ರತಿ ವರ್ಷ ಪ್ರತಿ ಸ್ಟಾಕ್ ಮಾರ್ಕೆಟ್ ಎಕ್ಸಾಮ್, ಈ ಎಕ್ಸಾಮ್ ಅಲ್ಲಿ ಕೂಡ ಬರ್ತಾ ಇರುವಂತಹ ಕ್ವಶನ್ ಇದೇ ರೀತಿಯಾದಂತ ವ್ಯಾಲ್ಯೂಯೇಟೆಡ್ ಇಂಡೆಕ್ಸ್ ನ ಕಂಡುಹಿಡಿಯೋದು, ಇಂಡೆಕ್ಸ್ ಪಾಯಿಂಟ್ ನ ಕಂಡುಹಿಡಿಯುವಂತಹ ಒಂದು ಕ್ವಶನ್. ಅದರಲ್ಲೂ ಇನ್ನೊಂದು ಏನಪ್ಪಾ ಅಂದ್ರೆ, ಪ್ರತಿ ವರ್ಷನೂ ಕೂಡ ನಂಬರ್ಸ್ ಗಳು ಚೇಂಜ್ ಆಗ್ತವೆ ಹೊರತು ಯಾವುದೇ ರೀತಿಯಾದಂತ ಬೇರೆ ಚೇಂಜಸ್ ಗಳು ಇಲ್ಲ. ಹೌದಾ, ಸೊ ಇದು ನೋಡಿ, ಇವು ಎರಡು ಕೂಡ ಕ್ವಶನ್ ಗಳು ಬೇರೆ ಬೇರೆ ಕ್ವಶನ್ ಪೇಪರ್ ಇಂದ ಆದ್ರು. ಕ್ವಶನ್ ಏನೋ ಪ್ರತಿಯೊಂದು ಕೂಡ ಸೇಮ್ ಇದೆ, ಫುಲ್ ಸೇಮ್ ಇದೆ. ಹಾಗಾಗಿ ನಾವೇನ್ ಮಾಡಿದ್ವಿ, ಎರಡನ್ನೂ ಕೂಡ ನಿಮಗೆ ತೋರಿಸ್ಬೇಕು ಯಾವ ರೀತಿ ಒಂದು ಕ್ವಶನ್ ಪೇಪರ್ ಅಲ್ಲಿ ಇರುತ್ತೆ ಈ ಕ್ವಶನ್ ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನ ಏನ್ ಮಾಡಿದೀವಿ, ಸೊ ಅಕ್ಕಪಕ್ಕ ಆಗಿದೆ. ಸೊ ಕೆಳಗಡೆ ಮತ್ತೆ ಬೇರೆ ಕ್ವಶನ್ಸ್ ಗಳು ಇದಾವೆ, ಅವನ್ನ ಸಾಲ್ವ್ ಮಾಡೋದು ಆಮೇಲೆ. ಅದನ್ನು ಫಸ್ಟ್ ಈ ಕ್ವಶನ್ಸ್ ಗಳಿಂದ ನಾವು ಶುರು ಮಾಡೋಣ. ಸೊ ಮೊದಲನೇದಾಗಿ ನಾವೇನ್ ಮಾಡ್ಬೇಕಪ್ಪ, ಈ ರೀತಿ ಒಂದು ಕ್ವಶನ್ಸ್, ಒಂದು ಕ್ವಶನ್ ನಾನು ಡಿಲೀಟ್ ಮಾಡ್ತೀನಿ ಇಲ್ಲಿಗೆ, ಒಂದು ಕ್ವಶನ್ ತೆಗೆದು, ಯಾಕಂದ್ರೆ ಎರಡು ಕ್ವಶನ್ ಸೇಮ್ ಇದಾವಲ್ವಾ. ಸೊ ಒಂದು ಕ್ವಶನ್ ಮಾತ್ರ ಇಟ್ಕೊತೀನಿ, ಅಲ್ಲಿಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ. ಹೌದಾ, ಸೊ ನೆಕ್ಸ್ಟ್, ಇವಾಗ ಮೊದಲನೇದಾಗಿ ಏನ್ ಕೊಟ್ಟಿದ್ರೆ, ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಗಿವನ್. ಅಂದ್ರೆ ಏನ್ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್, ಕಂಪನಿ ABCD ಅಂದ್ರೆ 4 ಕಂಪನಿಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಂಬರ್ ಆಫ್ ಶೇರ್ಸ್ ಎಷ್ಟಿದಾವೆ, 800 ಶೇರ್ಸ್ ಇದಾವೆ, 500 ಶೇರ್ಸ್ ಇದಾವೆ, 300 ಶೇರ್, ಇದರಲ್ಲಿ 200 ಶೇರ್. ಸೊ ಒಬ್ಬೊಬ್ರಿಗೆ ಏನಾಗಿರುತ್ತೆ, ಲೆಕ್ಕದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಬೇಡ. ಸೊ ಬಟ್ ಸೊಲ್ಯೂಷನ್ ಯಾವ ರೀತಿ ಮಾಡೋದು ಅಂತ ಬೇಕಾಗಿರುತ್ತಲ್ವಾ, ಅವರಿಗೋಸ್ಕರ ಈ ರೀತಿ ಮಾಡ್ತಾ ಇದೀನಿ. ಏನಪ್ಪಾ, ಮೊದಲನೇದಾಗಿ ಹೋದ ತಕ್ಷಣ ಅಲ್ಲಿ ಏನ್ ಮಾಡಿ ಅಂದ್ರೆ, ಏನು ಬೇಡ. ಮೊದಲನೇದಾಗಿ ಏನ್ ಮಾಡ್ಬೇಕು, ಕಂಪನಿ ಫಸ್ಟ್ ಇಲ್ಲಿದೆ ನೋಡಿ, February 1 ಅಂತ ಇದೆ, February 2, February 3. ಈ MPS ಅಂದ್ರೆ ಏನು, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಹೇಳ್ಬಿಟ್ಟು. ಹೌದಾ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಈಗ ಮೊದಲನೇದಾಗಿ ಏನ್ ತಗೋಬೇಕಪ್ಪ, ಅಲ್ಲಿ ಹೋದ ತಕ್ಷಣ, ಸೊ ಈ ಕ್ವಶನ್ ನೋಡಿದ್ರಿ ಅಂತಂದ್ರೆ ಏನ್ ಮಾಡ್ಬೇಕು, February 1 ತಗೊಂಡ್ರ. February 1 ಅಲ್ಲಿ ಏನು, ಕಂಪನಿ ತಗೊಳ್ಳಿ, ಕಂಪನಿ ಎ. ಹೌದಾ, ಸೊ ಕಂಪನಿ ಎ ಅಂತ ಇದೆ. ಕಂಪನಿ ಎದಲ್ಲಿ ಏನಿದಾವೆ, ಸೊ 800 ಶೇರ್ಸ್. ಸೊ ಇದು ನೋಡಿ, February 1 ನಲ್ಲಿ ಈ ನಂಬರ್ ಆಫ್ ಶೇರ್ಸ್ ಗಳು ಚೇಂಜಸ್ ಆಗೋದಿಲ್ಲ. ಸೊ ನಾವು ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ, ಸೊ ಇದರಲ್ಲಿ 2 ಸ್ಟೆಪ್ಸ್ ಬರ್ತವೆ. ಒಂದು ಇದನ್ನ, ಸೊ 800 ನ 200 ಇಂತ, 800 ನ February 2 ಇಂತ, 800 ನ February 3ಗೆ. ಸೊ ಮೂರಕ್ಕೂ ಕೂಡ ಮಲ್ಟಿಪ್ಲಿಕೇಶನ್ ಮಾಡುವಂತದ್ದು. ಮಲ್ಟಿಪ್ಲಿಕೇಶನ್ ಮಾಡಿ ಏನ್ ಮಾಡೋದು, ಸೊ ಮೂರನ್ನು ಕೂಡ ಆಡ್ ಮಾಡ್ಕೊಳ್ಳೋದು. ಆಡ್ ಮಾಡಿ ಅದರಿಂದ ಏನ್ ಮಾಡೋದು, ಸೊ ಒಂದು ಇಂಡೆಕ್ಸ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಕಂಡು ಹಿಡಿತೀವಿ. ಸೊ ಆ ಇಂಡೆಕ್ಸ್ ಪಾಯಿಂಟ್ ನ ಕಂಡು ಹಿಡಿಯುವಂತದ್ದು ಏನಾಗಿರುತ್ತೆ, ನಮ್ಮ ಒಂದು ವರ್ಕ್ ಆಗಿರುತ್ತೆ. ಹೌದಾ, ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂದ್ರೆ, ಸೊ ಫಸ್ಟ್ ವ್ಯಾಲ್ಯೂಯೇಟೆಡ್ ಇಂಡೆಕ್ಸ್ ಕಂಡು ಹಿಡಿದು ಅದರಿಂದ ಇಂಡೆಕ್ಸ್ ಪಾಯಿಂಟ್ ನ ಕಂಡು ಹಿಡಿಬೇಕು. ಹೌದಾ, ಸೊ ಈಗ ಮೊದಲನೇದಾಗಿ ವ್ಯಾಲ್ಯೂಯೇಟೆಡ್ ಇಂಡೆಕ್ಸ್ ಕಂಡು ಹಿಡಿಬೇಕು ಅಂತಂದ್ರೆ, February 1 ಕಂಪನಿ ಎ ಅಂತ ತಗೊಳ್ಳಿ. ಕಂಪನಿ ಎ ಏನಿದೆ, 800 ಇಂಟು 200 ಇದೆ ಅಲ್ವಾ. ಸೊ February 1 ನ ಪ್ರೈಸ್ ಎಷ್ಟಿದೆ, ಸೊ ವೇಟ್ ಮಾಡಿ, ಇದನ್ನ ಮಾರ್ಕ್ ತೆಗೆದುಬಿಡ್ತೀನಿ, ನೀಟಾಗಿ ನಂಬರ್ಸ್ ಕಾಣಿಸ್ಲಿ. ಸೊ ವೇಟ್ 800 ಪ್ರೈಸ್. ಸೊ 800 ಶೇರ್ಸ್ ನ ಎಷ್ಟು ತಗೊಂಡಿದ್ದಾರೆ, ಸೊ 200 ಪರ್ ಶೇರ್ ಆಗಿ ತಗೊಂಡಿದ್ದಾರೆ. ಹೌದಾ, ಫೆಬ್ರವರಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟಿದೆ, 200 ಇದೆ. ಇಟ್ಟು 200 ಈಕ್ವಲ್ಸ್ ಎಷ್ಟಾಗುತ್ತೆ, 1,60,000 ಆಯ್ತು. ಹೌದಾ, ಈಗ ಕಂಪನಿ ಬಿ ನೋಡೋಣ, ಎಷ್ಟಿದೆ ಕಂಪನಿ ಬಿ, 500 ಶೇರ್ಸ್ ಇದಾವೆ. 500 ಶೇರ್ಸ್ ಇಂಟು ಎಷ್ಟೈತೆ, 120 rupees ಇದೆ. ಅಥವಾ 120 rupees ಎ, 60,000 ಬೈ ಇದ್ರದ್ದು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಸೊ ನಾವ್ ಇಲ್ಲಿ ಏನ್ ಮಾಡ್ತೀವಿ, 4 ಕಂಪನಿಯ ಒಂದು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ February 1 ನಲ್ಲಿ ಏನಿತ್ತು, February 2 ದಲ್ಲಿ ಏನಿತ್ತು, February 3 ದಲ್ಲಿ ಏನಿತ್ತು ಅಂತ ಹೇಳ್ಬಿಟ್ಟು ಕಂಡಿಡಿ. ಹೌದಾ, ಈಗ ಸೀದ್ ಏನಾಗುತ್ತೆ, 300. ಹೌದಾ, 300 rupees ಇಂಟು, ವೇಟ್, ಇಂಟು ಎಷ್ಟಾಗುತ್ತೆ, ಸೊ 80 rupees ಅಂತ ಹೇಳ್ತಾರೆ. ಸೊ 80 rupees ಟು 24,000 rupees ಅದಾಗುತ್ತೆ. ಅದ ನೆಕ್ಸ್ಟ್ ಕಂಪನಿನ ಡಿ ನೋಡೋಣ. ಕಂಪನಿ ಡಿ ಏನಿದೆ, 200. ಅದಕ್ಕೆ 200 ಇಂಟು 100 rupees. ಹೌದಾ, 100 rupees ಈಕ್ವಲ್ಸ್ ಎಷ್ಟಾಯ್ತು, 20,000 rupees ಬಂತು. ಸೊ ಈ February 1 ಟೋಟಲ್ ನಾವು ಮಾಡಬೇಕಾಗುತ್ತೆ. ಇಷ್ಟು ಅಮೌಂಟ್ಗಳನ್ನ ಕೂಡಿಸಿ ಕೆಳಗಡೆ ಬರೀಬೇಕಾಗತ್ತೆ. ಎಷ್ಟಾಗುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ 1,60,000. ಹೌದಾ, 1,60,000 ಪ್ಲಸ್ 60,000 ಪ್ಲಸ್ 24,000 ಪ್ಲಸ್ 20,000. ಹೌದಾ, ಎಷ್ಟಾಯ್ತು, 2,64,000 ಇಸ್ ದ ಟೋಟಲ್ ಅಮೌಂಟ್. ಹೌದಾ, ಸೊ ಈ ಒಂದು February 1 ನಲ್ಲಿ ಎಷ್ಟು ಬಂತು ನಮಗೆ, 2,60,000 rupees ಬಂತು. ಸೊ ಇದನ್ನ ಇನ್ನೊಂದು ಸ್ವಲ್ಪ ಹೊರಗಡೆ ಇಟ್ಕೊಳ್ಳೋಣ, ಅಥವಾ ನಾವು ಐಡೆಂಟಿಫಿಕೇಶನ್ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಏನಕ್ಕೆ ಹೊರಗಡೆ ಇಟ್ಟೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಮುಂದೆ ನೋಡೋಣ. ಸೊ ನೆಕ್ಸ್ಟ್ ಈಗ February 2. ಹೌದಾ, ಸೊ February 2 ಏನಾಗುತ್ತೆ, ಕಂಪನಿ, ಸೊ ಸೇಮ್ ಅದೇ ಫಾರ್ಮೆಟ್ ಅಲ್ಲೇ ಬರಬೇಕು, ಕಂಪನಿ ಎ. ಹೌದಾ, ಸೊ ಈ ಫಾರ್ಮೆಟ್ ನಾನು ಏನ್ ಮಾಡ್ತೀನಿ, ಕಾಪಿ ಮಾಡ್ತೀನಿ. ಏನ್ ಮಾಡೋದು ಅಂತಂದ್ರೆ, ಇಲ್ಲಿ ಜಸ್ಟ್ ಅಮೌಂಟ್ ಮಾತ್ರ ಚೇಂಜಸ್ ಆಗುತ್ತಲ್ವಾ, ಅದನ್ನೇ ಹಾಕೋಣ.
ಓಕೆನಾ. ಏನಕ್ಕಪ್ಪ ಅಂದ್ರೆ ಸೊ ತುಂಬಾ ಟೈಮ್ ಇದ್ರಲ್ಲೇ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಏನಾಗುತ್ತೆ ಇವೆಲ್ಲ ಆನ್ಸರ್ಸ್‌ಗಳು ಬಂದಿತ್ತು. ಓಕೆ. ಹೇಳಿ. ಹೌದಲ್ವಾ? ಸೊ ಈ ರೀತಿ ಫೆಬ್ರವರಿ 2 ಈ ರೀತಿ ಒಂದು ಟೇಬಲ್ ಪ್ರತಿಯೊಂದಕ್ಕೂ ಕೂಡ ನಮಗೆ ಬೇಕಾಗುತ್ತೆ. ಸೊ ಕಾಪಿ ಮಾಡಿ ಇಟ್ಕೊಂಡಿರ್ತೀನಿ ರೀ. ಸೊ ಪ್ರತಿಯೊಂದಕ್ಕೂ ಕೂಡ ಫೆಬ್ರವರಿ 3 ಅಂತ ಇದೆ ಅಲ್ವಾ? ಸೊ 3 ಮಾಡುವಾಗ್ಲೂ ಕೂಡ ಇದು ಬೇಕಾಗುತ್ತೆ. ಸೊ ಕಂಪನಿ ಎ 800 ಶೇರ್ಸ್ ಇದಾವೆ. ಎಂಪಿಎಸ್ ಫೆಬ್ರವರಿ 2 ದಲ್ಲಿ ಎಷ್ಟಿದೆ? ₹220 ಪರ್ ಶೇರ್ ಇದೆ. ಈಕ್ವಲ್ಸ್ ₹1,76,000 ಆಯ್ತು. ಹೌದಾ? ಬಿ ಕಂಪನಿದು ಏನಿದೆ 500 ಇಂಟು 120 ಇದ್ದಿದ್ದು ₹125 ಆಯ್ತು. ಎಷ್ಟಾಗುತ್ತೆ ಇದ್ರದ್ದು? ₹62,500 ಆಯ್ತು. ಡಿ ಕಂಪನಿದು 300 ಇತ್ತು. ಸೊ ₹90ಗೆ ಎಕ್ಸ್ಚೇಂಜ್ ಆಯ್ತು. ₹90 ಈಕ್ವಲ್ಸ್ ಎಷ್ಟಾಯ್ತು? 27,000 ಆಯ್ತು. ಹೌದಾ? ಸೊ ನೆಕ್ಸ್ಟ್ ₹200 ಡಿ ಕಂಪನಿದು 200 ಶೇರ್ಸ್ ಆಫ್ ರುಪೀಸ್ 110 110 ಈಚ್ ಎಷ್ಟಾಯ್ತು? 22,000 ಆಯ್ತು. ಸೊ ಇವು ಮೂರನ್ನು ಕೂಡ ನಾವೇನ್ ಮಾಡಬೇಕು? ಆಡ್ ಮಾಡಿ ಹೊರಗಡೆ ಹಾಕ್ತಾ. ಸೊ ನೋಡೋಣ ಆಡ್ ಮಾಡಿದ್ರೆ ಏನಿರ್ತಿತ್ತು? 1,76,000 1,76,000 ಮೈನಸ್ 62,500 ಹೌದಾ? ವೆಯ್ಟ್ 62,500 ಪ್ಲಸ್ 27,000 ಹೌದಾ? ಸೊ 27,000 ಪ್ಲಸ್ 22,000 ಎಷ್ಟು ಬಂತು? 2,87,500 2,87,500 ಹೌದಾ? ಸೊ ವೇಟ್ ಮಾಡಿ ಇದೆಲ್ಲ ಇದು ಬೇರೆ ಆಯ್ತು. ಓಕೆನಾ? ಸೊ 2,87,500 ಇದನ್ನ ಪೂರ್ತಿ ಹೊರಗಡೆ ಹಾಕ್ತೀನಿ. ಸೊ ಆ ಒಂದು 2,60,000 ಇದೆಯಲ್ಲ ಅದರ ಒಂದು ಲೈನಲ್ಲಿ ಹಾಕ್ತೀನಿ. 2,87,500 ಏನಕ್ಕೆ ಹೊರಗಡೆ ಹಾಕಿದೆ ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೇಕು ಈಗ. ಏನಕ್ಕೆ ಅಂದ್ರೆ ಕಂಪೇರಿಗೆ ಈಸಿ ಆಗತ್ತೆ ಕಾರಣಕ್ಕೆ. ಓಕೆನಾ? ಸೊ ಫೆಬ್ರವರಿ ವೇಟ್ ಮಾಡಿ. ಸೊ ಫೆಬ್ರವರಿ 3 ಫೆಬ್ರವರಿ 3 ಅಲ್ಲಿ ಏನು? ಕಂಟ್ರೋಲ್‌ಗೆ ಈ ಒಂದು ಇನ್ನು ತುಂಬಾ ಪ್ರಾಬ್ಲಮ್‌ಗಳಿದಾವೆ ಮಾಡೋದಕ್ಕೆ. ಮಾಡೋಣ ಅಂತ್ವಿ. ಓಕೆನಾ? ಸೊ ನೆಕ್ಸ್ಟ್ ಈಗ ಫೆಬ್ರವರಿ 3 ಅಲ್ಲಿ ಕಂಪನಿ ಎ 800 ಶೇರ್ಸ್ ಆಫ್ ರುಪೀಸ್ ಎಷ್ಟಕ್ಕೆ ಇನ್ಕ್ರೀಸ್ ಆಯ್ತೋ ಡಿಕ್ರೀಸ್ ಆಯ್ತೋ? ₹230 ಆಗಿತ್ತು. ಓಕೆನಾ? ₹230 ಈಕ್ವಲ್ಸ್ 1,84,000 ಆಯ್ತು. ಬಿ ಕಂಪನಿಯ 500 ಶೇರ್ಸ್ ಆಫ್ ರುಪೀಸ್ 100 ಈಚ್‌ಗೆ ಅದೇನಾಗಿದೆ? ಡಿಕ್ರೀಸ್ ಆಗಿದೆ. 100 ಇಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮ್ಯಾಟರ್ ಆಗೋದಿಲ್ಲ. ಸೊ ಪ್ರತಿಯೊಂದು ಕೂಡ ಸ್ಟೆಪ್ಸ್ ಅಲ್ಲಿ ಇರೋದು. ಸೊ ನಿಮಗೆ 15 ಮಾರ್ಕ್ಸ್‌ಗೆ ಕೇಳುವಂತ ಕ್ವೆಶ್ಚನ್ ಇದು. ಇಷ್ಟು ಈಸಿ ಇರುವಂತ ಕ್ವೆಶ್ಚನ್ ಎಷ್ಟಕ್ಕೆ ಕೇಳ್ತಾರೆ? 15 ಮಾರ್ಕ್ಸ್‌ಗೆ ಕೇಳ್ತಾರೆ. ಕಂಪನಿ ಸಿ 300 ಶೇರ್ಸ್ ಆಫ್ ರುಪೀಸ್ ₹80 ಈಚ್ ಅಂತ ಹೇಳ್ತಾರೆ. ಹೌದಾ? ನೀವೀಗ ಸೊ ಡೈರೆಕ್ಟ್ ಆಗಿ ನಾನು ಇನ್ನೂ ಒಂದು ಮೆಥಡ್ ಹೇಳ್ಬೋದು. ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ಅಂತ. ಬಟ್ 15 ಮಾರ್ಕ್ಸ್‌ಗೆ ಕೇಳಿದಾಗ ಈ ರೀತಿ ಎಕ್ಸ್‌ಪ್ಲನೇಷನ್ ಇಂತ್ರ ಹೋದ್ರೆ ಅವರು 15 ಮಾರ್ಕ್ಸ್ ಕೊಡೋದಕ್ಕೆ ಈ ಒಂದು ಆನ್ಸರ್ ವರ್ತ್ ಇದೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಾರೆ. ಹಾಗಾಗಿ ಸೊ ಡಿ ಕಂಪನಿ 200 ಶೇರ್ಸ್ ಆಫ್ ರುಪೀಸ್ 90 ಈಚ್ ಅಂತ. ಆಯ್ತಾ? ಈಗ ಇದನ್ನು ಕೂಡ ಸೇಮ್ ಪ್ರೊಸೀಜರ್ ಇದನ್ನು ಕೂಡ ಆಡ್ ಮಾಡ್ಕೋಬೇಕು. ಸೊ ಆಡ್ ಮಾಡ್ಕೊಂಡು ಹೊರಗಡೆ ತಕೊಳ್ಳೋಣ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಏನಪ್ಪಾ ಇದೆ ಇಲ್ಲಿ? 1,84,000 ರುಪೀಸ್ 1,84,000 ಪ್ಲಸ್ 50,000 ಪ್ಲಸ್ 24,000 ಪ್ಲಸ್ 18,000 ಅಂತ ಹೇಳ್ತಾ. ಸೊ ಏನಾಯ್ತು? 2,76,000 ರುಪೀಸ್ ಒಂದು ಬ್ಯಾಲೆನ್ಸ್. ಹೌದಾ? 2,76,000 ಇದನ್ನು ಕೂಡ ಸೊ ಆ ಒಂದು ಕಾಲಮ್‌ಗೆ ತಗೊಂಡ್ಬರ್ತೀನಿ. 2,76,000 2,76,000 ಹೌದಾ? ಈಗ ಸೊ 3ಕ್ಕೂ ಕಂಪೇರ್ ಮಾಡೋಣ. ವ್ಯಾಲ್ಯೂಯೇಟೆಡ್ ಇಂಡೆಕ್ಸ್ ಅಂತ ಅಂದ್ರೆ ಸೊ ಯಾವ್ದ್ರದ್ದು ಒಂದು ಅಮೌಂಟ್ ಜಾಸ್ತಿ ಇದೆ ನೋಡೋಣ. ಸೊ 2,87,500 ಅಂತ ಇದೆ. ಇದನ್ನ ಸೊ ಇಲ್ಲಿಗೆ ನಾವು ವ್ಯಾಲ್ಯೂಯೇಟೆಡ್ ಇಂಡೆಕ್ಸ್‌ನ ಪ್ರಾಬ್ಲಮ್ ಒಂದು ಮಟ್ಟಕ್ಕೆ ಬಂದು ಸೊ ಸೆಕೆಂಡ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಈ ಒಂದು ಏನಿದೆ ಟೇಬಲ್ ಇದೆ ಅಲ್ವಾ? ಸೊ ಈ ಒಂದು ಟೇಬಲ್‌ನ ರೀಕ್ರಿಯೇಟ್ ಮಾಡುವಂಥದ್ದು. ಸೊ ಮೊದಲನೇದಾಗಿ ಕಂಪನಿ ಹೌದಾ? ಇಲ್ಲೇನು ಕೊಟ್ಟಿದ್ದಾರೆ? ಮೊದಲನೇದು ಕಂಪನಿ ನಂಬರ್ ಆಫ್ ಶೇರ್ ಹೌದಾ? ಕಂಪನಿ ಸೊ ವೇಟ್ ಮಾಡಿ ಕಂಪನಿ ನಂಬರ್ ಆಫ್ ಶೇರ್ಸ್ ಹೌದಾ? ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ರುಪೀಸ್ ಫೆಬ್ರವರಿ 1 ಹೌದಾ? ನೆಕ್ಸ್ಟ್ ಕಾಲಮ್ ಏನ್ ಬರುತ್ತೆ ಅಂತಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಓಕೆನಾ? ಸೊ ಎಂವಿ ಅಂತ ಅಂದ್ರೆ ಮಾರ್ಕೆಟ್. ಸೊ ಥರ್ಡ್ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ಫೆಬ್ರವರಿ 2 ಅದರ ಪಕ್ಕದಲ್ಲಿ ಬರೋ ಕಾಲಮ್ ಏನು? ಮಾರ್ಕೆಟ್ ವ್ಯಾಲ್ಯೂ. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ರುಪೀಸ್ ಮಾರ್ಕೆಟ್ ಪ್ರೈಸ್ ಶೇರ್ ಆಫ್ ಫೆಬ್ರವರಿ 3 ನೆಕ್ಸ್ಟ್ ಕಾಲಮ್ ಮಾರ್ಕೆಟ್ ವ್ಯಾಲ್ಯೂ. ಸೊ ಏನಪ್ಪ ಮಾರ್ಕೆಟ್ ವ್ಯಾಲ್ಯೂ ಕಾಲಮ್? ನಾವು ಇರುವಂತಹ ಟೇಬಲ್‌ಗೆ ಮಾರ್ಕೆಟ್ ವ್ಯಾಲ್ಯೂ ಕಾಲಮ್‌ನ ಆಡ್ ಮಾಡಿದ್ವಿ ಹೌದಾ? ಏನ್ ಎಂಟ್ರಿ ಮಾಡ್ಬೇಕು ಈ ಮಾರ್ಕೆಟ್ ವ್ಯಾಲ್ಯೂ ಕಾಲಮ್ ಅಲ್ಲಿ ಅಂತಂದ್ರೆ ಮೊದಲನೇದಾಗಿ ಕಂಪನಿ ಎ ಹೌದಾ? ನಂಬರ್ ಆಫ್ ಶೇರ್ಸ್ ಎಷ್ಟಿದಾವೆ? ಇಲ್ಲೇ ಕೊಡೋದು ಕಂಪನಿ ನಂಬರ್ ಆಫ್ ಶೇರ್ಸ್ 800 ಶೇರ್ಸ್ ಇದಾವೆ. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ರುಪೀಸ್ ಫೆಬ್ರವರಿ 1 ಅಂತ ಇದ್ರೆ ಎಷ್ಟಿದೆ? ₹200 ಇದೆ. ಹೌದಾ? ಈ ಎರಡನ್ನೂ ಕೂಡ ಇಂಟು ಮಾಡಿ ಸೊ ಇವೆರಡನ್ನು ಅಂದ್ರೆ
ಮಲ್ಟಿಪ್ಲಿಕೇಶನ್ ಮಾಡಿ ಬರುವಂತಹ ಆನ್ಸರ್ನ ನಾವೆಲ್ಲಿ ಹಾಕ್ತಿವಿ? ಮಾರ್ಕೆಟ್ ವ್ಯಾಲ್ಯೂದಲ್ಲಿ ಹಾಕ್ತಿವಿ. ಅದಕ್ಕೆ ಏನಂತ ಕರಿತೀವಿ? ಸೊ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನೋಡೋಣ, ಅಲ್ಲಿ ನಾವು ಆಲ್ರೆಡಿ ಮಲ್ಟಿಪ್ಲಿಕೇಶನ್ ಮಾಡಿದೀವಲ್ವಾ? ಸೊ ಎಲ್ಲಾ ಆನ್ಸರ್ಸ್‌ಗಳು ಕೂಡ ಅಲ್ಲಿ ತರನೇ ತಕ್ಕೊಳ್ಳೋಣ. ಹೌದಾ? 800 ಇಂಟು 200 ಎಷ್ಟಿದೆ? 1,60,000 ರೂಪೀಸ್ ಬಂದಿದೆ. ಹೌದಾ? 1,60,000 ರೂಪೀಸ್. ಸೊ ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಶೇರ್ ಆಫ್ ರೂಪೀಸ್ ಫೆಬ್ರವರಿ 2. ಫೆಬ್ರವರಿ 2 ದಲ್ಲಿ ಎ ಕಂಪನಿಯ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 220 ಇದೆ. ಸೊ ಶೇರ್ಸ್ ಸೇಮ್ 800 ಶೇರ್ಸ್‌ಗೆ ಎಷ್ಟಾಗಿದೆ? 220 ಆಗಿದೆ. ಮಾರ್ಕೆಟ್ ವ್ಯಾಲ್ಯೂ ಎಷ್ಟಾಗುತ್ತೆ? ಸೊ ನೋಡಿ, ಒಂದನೇದ ಹತ್ರ ಮಾತ್ರ ನಾವು 800 ಶೇರ್ಸ್ ಬರೆಯೋದು. 800 ಇಂಟು 200 ಮಾಡಿದ್ರೆ 1,60,000 ಬಂತಾ? ಸೊ ಈಗ 800 ಇಂಟು 220 ಮಾಡಬೇಕು. ಹೌದಾ? ಮಾಡಿ. 800 ಇಂಟು 220 ನಾವು ಆಲ್ರೆಡಿ ಮಾಡಿಟ್ಟಿದ್ದೀವಿ. ಎಲ್ಲಿದೆ? 800 ಇಂಟು 220 1,76,000. 1,76,000. ಹೌದಾ? ಸೊ ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ಫೆಬ್ರವರಿ 3 ಎಷ್ಟಾಗಿದೆ? 230 ರೂಪೀಸ್ ಆಗಿದೆ. ಇವಾಗ್ಲೂ ಕೂಡ ಸೇಮ್ 800 ಇಂಟು ಏನ್ ಮಾಡಬೇಕು? 230 ರೂಪೀಸ್‌ಗೆ ಮಲ್ಟಿಪ್ಲಿಕೇಶನ್ ಮಾಡಿ. ಎಷ್ಟಾಗುತ್ತೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ? ಆಲ್ರೆಡಿ ಆನ್ಸರ್ ಎಲ್ಲಿದೆ? ಇಲ್ಲಿದೆ 1,84,000 ರೂಪೀಸ್. 1,84,000 ರೂಪೀಸ್. ಸೊ ನೆಕ್ಸ್ಟ್ ಕಂಪನಿ ಬಿಗ್ ಬರೋಣ. ಕಂಪನಿ ಬಿ ದಲ್ಲಿ ಇದೇ ರೀತಿ ಟೋಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದಾವೆ? 500 ಶೇರ್ಸ್ ಇದಾವೆ. ಹೌದಾ? ಮಾರ್ಕೆಟ್ ಪ್ರೈಸ್ ಆಫ್ ಫೆಬ್ರವರಿ 1 ಎಷ್ಟಿದೆ? ಸೊ 120 ರೂಪೀಸ್ ಇದೆ. ಸೊ ನಿಮ್ಗೆ ಆಲ್ರೆಡಿ ನಾನು ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೀನಿ 120 ರೂಪೀಸ್. ಮಾರ್ಕೆಟ್ ವ್ಯಾಲ್ಯೂ ಏನಾಯ್ತು? 120 ರೂಪೀಸ್ ಇದ್ದಾಗ ಸೊ 60,000 ಆಯ್ತು. ಹೌದಾ? ಎಷ್ಟಾಯ್ತು? 60,000 ರೂಪೀಸ್ ಆಯ್ತು. ಸೊ ನೆಕ್ಸ್ಟ್ ಅದೇ ಏನ್ ಬರೋದು? ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಆಫ್ ಫೆಬ್ರವರಿ 2 ದಲ್ಲಿ ಬಂದ್ರೆ ಬಿ ಕಂಪನಿದು ಏನಿದೆ? 125 ಇದೆ. ಅದರ ಒಂದು ಅಮೌಂಟ್ ಎಷ್ಟಾಗುತ್ತೆ? 6,62,500 ಅಂತ ಆಗುತ್ತೆ. ಸೊ ಎಷ್ಟಿದಾವೆ? ಸೊ ಓಕೆ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟಿದಾವೆ? 120 ಇದ್ದದ್ದು ಏನಾಯ್ತು? ಸೊ ವೇಟ್ ಮಾಡಿ. ಫೆಬ್ರವರಿ 125 ರೂಪೀಸ್ ಇದೆ. ಹೌದಾ? 125 ರೂಪೀಸ್. ಎಷ್ಟಾಯ್ತು ಕ್ಯಾಲ್ಕುಲೇಷನ್ ಮಾಡಿದ್ರೆ? 125 ಇದ್ದಾಗ 62,500. 62,500. ಹೌದಾ? ಮಾರ್ಕೆಟ್ ಪ್ರೈಸ್ ಪರ್ ಫೆಬ್ರವರಿ 3 ದಲ್ಲಿ ಬಿ ಕಂಪನಿ ಎಷ್ಟಿದೆ? 100 ರೂಪೀಸ್ ಇಳಿತು. 100 ರೂಪೀಸ್‌ಗೆ ಇಳಿದಾಗ ಎಷ್ಟಾಯ್ತು? ಸೊ 50,000 ರೂಪೀಸ್ ಆಯ್ತು. ಈ ಒಂದು ಫಾರ್ಮ್ಯಾಟ್ ಗೊತ್ತಾಯ್ತಲ್ವಾ ನಿಮಗೆ? ಈಗ ನೋಡಿ, ಇಲ್ಲಿ ಎ ಕಂಪನಿ ಅಂತ ಬಂದ್ರೆ 800 ಶೇರ್ಸ್ ಆಫ್ 200, 800 ಶೇರ್ಸ್ ಆಫ್ ರೂಪೀಸ್ 220, 800 ಶೇರ್ಸ್ ಆಫ್ ರೂಪೀಸ್ 230 ಮಾಡಿದ. ಈಗ ಇಲ್ಲಿ 500 ಶೇರ್ಸ್ ಆಫ್ ರೂಪೀಸ್ 120, 500 ಶೇರ್ಸ್ ಆಫ್ ರೂಪೀಸ್ 125, 500 ಶೇರ್ಸ್ ಆಫ್ ರೂಪೀಸ್ 100. ಈ ರೀತಿ ಒಂದು ಫಾರ್ಮ್ಯಾಟ್ ಇರುತ್ತೆ. ಸೊ ನೀವು ನೀಟಾಗಿ ಫಸ್ಟ್ ಒಂದು ಮೆಥಡ್ ಅಲ್ಲಿ ತಿಳ್ಕೊಬೇಕಾಗುತ್ತೆ. ಆ ಟೈಮಲ್ಲಿ ತಿಳ್ಕೊಂಡ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಸಿ ಕಂಪನಿ ಮತ್ತೆ ಡಿ ಕಂಪನಿಯನ್ನು ಕೂಡ ಮಾಡಬೇಕು. ಸಿ ಕಂಪನಿದು ಏನಿರುತ್ತೆ, ಇಲ್ಲಿಗೆ ಬಂದ್ರೆ ನಿಮ್ಮ ಒಂದು ವ್ಯಾಲ್ಯೂಯೇಟೆಡ್ ಇಂಡೆಕ್ಸ್ ನ ಕಂಡು ಹಿಡಿತಾ ಇರೋದು ಈ ಟೇಬಲ್ ಅಲ್ಲಿ ನೀವು. ಹೌದಾ? ಸಿ ಯಲ್ಲಿ ಏನಾಗಿದೆ? ಹೌದಾ? 300 ಶೇರ್ 300 ಶೇರ್ಸ್ ಆಫ್ ರೂಪೀಸ್ ಮಾರ್ಕೆಟ್ ಪ್ರೈಸ್ ಫರ್ ಶೇರ್ ಫೆಬ್ರವರಿ ಎಷ್ಟಿದೆ? 80 ರೂಪೀಸ್ ಇದೆ. 80 ರೂಪೀಸ್ ಇದ್ದಾಗ ಇದರ ಒಂದು ಅಮೌಂಟ್ ಎಷ್ಟು ಬಂತು? 24,000 ರೂಪೀಸ್ ಬಂತು. ಓಕೆನಾ? ಸೊ ನೆಕ್ಸ್ಟ್ ಅದೇ ಫೆಬ್ರವರಿ 2 ಬಂದಾಗ ಸಿ ಎಷ್ಟಾಯ್ತು? 90 ರೂಪೀಸ್ ಆಯ್ತು. ಅವಾಗ ಎಷ್ಟು ಬಂತು ಮಾರ್ಕೆಟ್ ವ್ಯಾಲ್ಯೂ? 27,000 ರೂಪೀಸ್ ಬಂತು. 27,000 ರೂಪೀಸ್. ಸೊ ನೆಕ್ಸ್ಟ್ ಅದೇ ಫೆಬ್ರವರಿ 3 ದಲ್ಲಿ ಏನಾಯ್ತು? ಸಿ ಕಂಪನಿ ಮತ್ತೆ 80 ರೂಪೀಸ್ ಇಕ್ಲಿ. 80 ರೂಪೀಸ್ ಇಳಿದಾಗ ಸೊ ಸೇಮ್ ಎಷ್ಟು ಬಂತು? 24,000 ರೂಪೀಸ್. ಹೌದಾ? ಈ ರೀತಿ. ಸೊ ನೆಕ್ಸ್ಟ್ ಡಿ ಕಂಪನಿನೂ ಕೂಡ ಮಾಡು. ಡಿ ಕಂಪನಿ ಏನಿದೆ? ಸೊ ಟೋಟಲ್ ಶೇರ್ಸ್ ಬಂದ್ಬಿಟ್ಟು 200 ಇದಾವೆ. ಹೌದಾ? ಇಂಟು ಸೊ ಫೆಬ್ರವರಿ 1 ಅಲ್ಲಿ ಎಷ್ಟಿದೆ ಅದರ ಅಮೌಂಟ್? 100, 110 ಮತ್ತೆ 90 ಇದೆ. ಹೌದಾ? ಫಸ್ಟ್ ಇಲ್ಲಿ ಮಾಡೋಣ. 100. ಹೌದಾ? ಮಾರ್ಕೆಟ್ ಪ್ರೈಸ್ ಫಾರ್ 110. ಹೌದಾ? ಇದರಲ್ಲಿ ಫೆಬ್ರವರಿ 3 9. ಓಕೆನಾ? ಸೊ ಈಗ ಮಾರ್ಕೆಟ್ ವ್ಯಾಲ್ಯೂ ಬರೆಯೋಣ. ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಮೊದಲನೇದು 20,000, ಎರಡನೇದು 22, 20,000 ಮೈನಸ್ ಈಗ 22,000, 22,000 ಮೈನಸ್ ಏನಾಗಿದೆ ಅಂತಂದ್ರೆ 18,000 ರೂಪೀಸ್ ಆಯ್ತು. ಸೊ ಈ ರೀತಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಓಕೆ, ಈ ರೀತಿ ಟೇಬಲ್ ಮಾಡಿದ್ರಾ? ಸೊ ಈಗ ಏನ್ ಮಾಡ್ಬೇಕಪ್ಪ? ಸೊ ರಿಯಲ್ ವರ್ಕ್ ಏನಂದ್ರೆ ಮಾರ್ಕೆಟ್ ವ್ಯಾಲ್ಯೂನ ಅಮೌಂಟ್‌ಗಳು ಏನಿದಾವಲ್ವಾ? ಸೊ ಪ್ರತಿ ಒಂದು ಫೆಬ್ರವರಿ ಅಥವಾ ಈ ರೀತಿ ಫೆಬ್ರವರಿ 3 ಫೆಬ್ರವರೀಸ್‌ಗಳಿದಾವೆ. ಫೆಬ್ರವರಿ 2ದ್ ಮಾರ್ಕೆಟ್ ವ್ಯಾಲ್ಯೂ, ಫೆಬ್ರವರಿ 3ದ್ ಮಾರ್ಕೆಟ್ ವ್ಯಾಲ್ಯೂಗಳು ಏನಿದಾವೆ ಇವನ್ನ ಆಡ್ ಮಾಡ್ಬೇಕು. ಓಕೆನಾ? ಸೊ ಆಡ್ ಮಾಡಿ ನಾವು ಅಲ್ಲಿಗೆ ಅಮೌಂಟ್‌ಗಳನ್ನ ತುಂಬ್ಸೋಣ. ಏನಿದೆ ಅಮೌಂಟ್ ಅಲ್ಲಿ? ಸೊ 1,60,000 ರೂಪೀಸ್. ಹೌದಾ? 1,60,000 ರೂಪೀಸ್ ಪ್ಲಸ್ 60,000 ರೂಪೀಸ್ ಏಡ್ ಮಾಡಿ. ಇಲ್ಲಿ ನಿಮಗೆ ಅಮೌಂಟ್ ಕಾಣಿಸ್ತಿಲ್ಲ ಅಂತ ಅನ್ಕೊಂತೀನಿ ನಾನು. ಅದ್ರ ಮೇಲೆ ಒಂದ್ ಸ್ವಲ್ಪ ಎರೇಸ್ ಮಾಡಿ. ಓಕೆನಾ? ಸೊ ಇದು 60,000 ರೂಪೀಸ್ ಪ್ಲಸ್ 24,000 ರೂಪೀಸ್ ಪ್ಲಸ್ 20,000 ರೂಪೀಸ್. ವೆಯ್ಟ್ 20,000 ರೂಪೀಸ್.
ಹೌದಾ? ಎಷ್ಟಾಯ್ತು? ಸೊ 2,64,000. ಸೊ ಇಲ್ಲಿ ವೆಯಿಟ್ ಮಾಡಿ. ಇಲ್ಲಿ 2,64,000 ಆಗತ್ತಿದೆ. ಸೊ ನನ್ನ ಅಮೌಂಟ್ ಆಗಲೇ ರಾಂಗ್ ಹಾಕಿದ್ದೀನಿ. 2,64,000 ರೂಪೀಸ್ ಬಂತು. ಸೊ ಇಲ್ಲಿ ಆಲ್ರೆಡಿ ಟೋಟಲ್ ಮಾಡಿದ್ದೀವಿ ತಾನೆ. ಸೊ ನೋಡಿದ್ನ ನಾನು ಏನಕ್ಕೆ ಟೋಟಲ್ ಮಾಡಿ ಹೊರಗಡೆ ಹಾಕಿದೆ ಅನ್ನೋ ಒಂದು ರೀಸನ್ ಇದೆ. ಹೌದಾ? ಸೊ ಜಲ್ದಿ ನಮಗೆ ಒಂದು ಐಡೆಂಟಿಫಿಕೇಶನ್ ಆಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಮಾರ್ಕೆಟ್ ವ್ಯಾಲ್ಯೂ ಪರ್ ಶೇರ್ 2,64,000 ರೂಪೀಸ್ ಮೊದಲನೇದು. ಹೌದಾ? 2,64,000 ರೂಪೀಸ್ ಮೊದಲನೇದು. ಸೊ ಎರಡನೇದು ಬಂದ್ಬಿಟ್ಟು ಏನಿದೆ? 2,87,500. 2,87,500. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ಆಫ್ ಫೆಬ್ರವರಿ 3 ಅಲ್ಲಿ ಏನಿದೆ? 2,76,000. 2,76,000. ಓಕೆನಾ? ಸೊ ಇವು 3 ಕೂಡ ನಿಮ್ಮ ಒಂದು ಟೋಟಲ್ ಅಮೌಂಟ್ ಬಂದಿದೆ. ಇಲ್ಲಿಗೆ ಏನಾಗಿದೆ ನಿಮ್ದು? ಸೊ ಆ ಕ್ಯಾಲ್ಕುಲೇಷನ್ ಯಾವ್ದ್ರದ್ದು? ವ್ಯಾಲ್ಯೂಯೇಟೆಡ್ ಇಂಡೆಕ್ಸ್‌ನ ಒಂದು ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಗಿದೆ. ಓಕೆನಾ? ಸೊ ಇಲ್ಲಿಗೆ ನೆಕ್ಸ್ಟ್ ಏನ್ ಕಂಡುಹಿಡಿಬೇಕಪ್ಪ ನಾವು ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ ಪಾಯಿಂಟ್ ಅಂತ ಹೇಳ್ತೀವಿ. ಹೌದಾ? ಸೊ ಇಲ್ಲಿಗೆ ವ್ಯಾಲ್ಯೂಯೇಟೆಡ್ ಇಂಡೆಕ್ಸ್ ಕಂಡುಹಿಡಿಯುವಂಥದ್ದು ಮುಗೀತು. ಇಷ್ಟು ಮಾಡಿದ್ರೆ ನಿಮ್ಮ ಒಂದು ಈ ಟೇಬಲ್ ಮಾಡೋವರೆಗೂ. ಸೊ ನೋಡಿ, ಇಲ್ಲಿ ಮಾಡಿರೋದಕ್ಕೂ ಇದಕ್ಕೂ ಏನು ಕೂಡ ವ್ಯತ್ಯಾಸ ಇಲ್ಲ. ಇಲ್ಲಿ 1 ಬೈ 1 ಬರ್ದಿರೋದ್ನೇ ಇಲ್ಲಿ ಟೇಬಲ್ ಟು ಟೇಬಲ್ ಒಂದು ಕಾಲಮ್‌ಗಳನ್ನ ಆಡ್ ಮಾಡಿ ಮಾಡಿದೀವಿ. ಬಟ್ ಏನಕ್ಕೆ ಮಾಡ್ಬೇಕಪ್ಪ ಅಂತಂದ್ರೆ 15 ಮಾರ್ಕ್ಸ್‌ಗೆ ಇಟ್ಟಿರೋ ಕಾರಣ. ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ 15 ಮಾರ್ಕ್ಸ್ ಇರೋ ಕಾರಣ ಅದನ್ನ ಮಾಡ್ಬೇಕು. ಸೊ ಇಂಡೆಕ್ಸ್ ಪಾಯಿಂಟ್ ಅನ್ನ ಈಸಿಯಾಗಿ ಯಾವ ರೀತಿ ಮಾಡೋದು? ಸೊ ಇಂಡೆಕ್ಸ್ ಪಾಯಿಂಟ್ ಅದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. ಸೊ ಫಾರ್ಮುಲಾ ಕಲಿಬೇಕು. ಇಂಡೆಕ್ಸ್ ಪಾಯಿಂಟ್ ಈಕ್ವಲ್ಸ್ ಕರೆಂಟ್ ವ್ಯಾಲ್ಯೂ. ಹೌದಾ? ಕರೆಂಟ್ ವ್ಯಾಲ್ಯೂ ಹೋಲ್ ಡಿವೈಡೆಡ್ ಬೈ ಬೇಸ್ ವ್ಯಾಲ್ಯೂ. ಹೌದಾ? ಸೊ ಈ ಫಾರ್ಮುಲಾ 1 ಬೈ 1 ಬರಿಬೇಕು. ನಾನು ಇಲ್ಲಿ ಬರೆಯೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಪಕ್ಕ ಬರಿತಾ ಇದ್ದೀನಿ. ಕರೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಬೇಸ್ ವ್ಯಾಲ್ಯೂ ಇಂಟು 100. ಇದು ನಿಮ್ಮ ಏನಾಗಿರುತ್ತೆ? ಸೊ ಒಂದು ಇಂಡೆಕ್ಸ್ ಪಾಯಿಂಟ್ ನ ಫಾರ್ಮುಲಾ. ಸೊ ಲೆಕ್ಕ ಏನಾದ್ರು ಇದ್ರು ಫಾರ್ಮುಲಾ ಕೂಡ ಸೇಮ್ ಆಗಿರುತ್ತಾ? ಅದು ಮಾತ್ರ ಫಿಕ್ಸಾ? ಹಾಗಾಗಿ ಸೊ ಈಗ ಕರೆಂಟ್ ವ್ಯಾಲ್ಯೂ ಯಾವುದು? ಬೇಸ್ ವ್ಯಾಲ್ಯೂ ಯಾವುದು ಅಂತ ಗೊತ್ತಾಗೋ ಟೈಮ್. ಹೌದಾ? ಬೇಸ್ ವ್ಯಾಲ್ಯೂ ಅಂದ್ರೆ ಸೊ ಎಲ್ಲೂ ಕೂಡ ಚೇಂಜಸ್ ಆಗೋಲ್ಲ. ಸೊ ನಾವಿಲ್ಲಿ 3 ಫೆಬ್ರವರಿಗಳನ್ನ ನೋಡ್ತೀವಿ. ಹೌದಾ? 3 ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಚೇಂಜಸ್ ಆಗಿರೋದನ್ನ ನೋಡ್ತೀವಿ ಅಂದ್ರೆ ನಮಗೆ ಕರೆಂಟ್ ವ್ಯಾಲ್ಯೂಗಳು ಚೇಂಜ್ ಆಗ್ತಾವ ಹೊರತು ಬೇಸ್ ವ್ಯಾಲ್ಯೂ 3 ಪ್ರೈಸ್‌ಗೂ ಕೂಡ ಒಂದೇ ಇರುತ್ತೆ. ಅದು ಯಾವುದು ಅಂತಂದ್ರೆ ಮೊದಲನೇ ಮಾರ್ಕೆಟ್ ಪ್ರೈಸ್ ನ ಫೆಬ್ರವರಿ 1 ಏನಿದೆ ಅಲ್ಲ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 2,64,000. ಇದು ನಮ್ಮ ಬೇಸ್ ಆಗುತ್ತೆ. 2,64,000 ರೂಪೀಸ್. ಸೊ ಇದನ್ನೇ ಏನಕ್ಕೆ ತಗೋಬೇಕು? ಸೊ ಸಿಂಪಲ್ ಕಾರಣ. ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಥಿಯರೀಸ್‌ಗಳು ಬರ್ತಾವೆ ಇಲ್ಲೊಂದು ಕಾರಣಗಳು ಕೂಡ. ಏನಕ್ಕೆ ತಗೋಬೇಕು ಅಂದ್ರೆ ನಿಮಗೆ ಆ ಥಿಯರೀಸ್‌ಗಳನ್ನೆಲ್ಲ ಏನೋ ಹೈಯರ್ ಸ್ಟಡೀಸ್ ಅಲ್ಲಿ ಡೀಪ್ ಆಗಿ ಓದುವಾಗ ತಿಳ್ಕೊಳ್ತೀವಿ. ಸೊ ನಿಮಗೆ ಇಲ್ಲಿಗೆ ಏನು ಬೇಕು? ಸೊ ಮೊದಲನೇ ಒಂದು ಫೆಬ್ರವರಿ ಆಗಿರ್ಬೋದು, ನವೆಂಬರ್ ಆಗಿರ್ಬೋದು, ಜೂನ್ ಆಗಿರ್ಬೋದು ಏನ್ ಕೊಡ್ತಾರಲ್ವಾ? ಸೊ ಮೊದಲನೇ ಒಂದು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನ ಟೋಟಲ್ ಅಮೌಂಟ್ ಏನಿರುತ್ತೆ ಅದು ನಿಮ್ಮ ಬೇಸ್ ವ್ಯಾಲ್ಯೂ. ಇದು ತಲೆಯಲ್ಲಿ ಫಿಕ್ಸ್ ಆಗಿ ಯಾವುದೇ ರೀತಿಯಾದಂತ ಇದಕ್ಕೆ ಸಪರೇಟ್ ಆದಂತ ಇದು ಇಲ್ಲ. ಸೊ ಏನಪ್ಪಾ ಅಂದ್ರೆ ರೂಲ್ಸ್ ಗಳಾಗಿರ್ಬೋದು. ಸೊ ಹೈಯೆಸ್ಟ್ ವ್ಯಾಲ್ಯೂ ಇರುವಂತದ್ದು ತಗೋಬೇಕು ಅನ್ನೋಂಥದ್ದು. ಹೌದಾ? ಸೊ ಬೇಸ್ ವ್ಯಾಲ್ಯೂ ತಗೊಂಡು ಈಗ ಕರೆಂಟ್ ವ್ಯಾಲ್ಯೂ ಮೈನಸ್ ಇದನ್ನ ಈ ಇಂಡೆಕ್ಸ್ ಪಾಯಿಂಟ್ ಇಟ್ಕೊಂಡು ಪ್ರತಿಯೊಂದು ಫೆಬ್ರವರಿ ಇದನ್ನು ಕೂಡ ನಾವೇನ್ ಮಾಡೋಣ? ಸಾಲ್ವ್ ಮಾಡ್ತಾ ಹೋಗೋಣ. ಹೌದಾ? ಸೊ ಈಗ ಇಂಡೆಕ್ಸ್ ವ್ಯಾಲ್ಯೂ, ಇಂಡೆಕ್ಸ್ ಪಾಯಿಂಟ್ ಆಫ್ ಫೆಬ್ರವರಿ 1. ಸೊ ಫೆಬ್ರವರಿ 1 ನಲ್ಲಿ ಕರೆಂಟ್ ವ್ಯಾಲ್ಯೂ ಎಷ್ಟಿದೆ? 2,64,000. ಹೌದಾ? ಡಿವೈಡೆಡ್ ಬೈ 2,64,000 ಡಿವೈಡೆಡ್ ಬೈ ಬೇಸ್ ವ್ಯಾಲ್ಯೂ ಏನು? 2,64,000. ಹೌದಾ? ಇಂಟು 100 ರೂಪೀಸ್ ಈಕ್ವಲ್ಸ್ 100 ಬಂತು. ಯಾಕೆ? 2,64,2,64 ಕ್ಯಾನ್ಸಲ್ ಆಗುತ್ತೆ. ಡಿವೈಡೆಡ್ ಬೈ ಇದ್ದಾಗ ಉಳಿದಿರುವಂತ ಒಂದು 100. ಈಗ ನಾವು ಫೆಬ್ರವರಿ 2 ನೋಡೋಣ. ಫೆಬ್ರವರಿ 2 ಏನಿದೆಪ್ಪ ಅಂತಂದ್ರೆ ಫೆಬ್ರವರಿ 2 ಎಷ್ಟಿದೆ? 2,00,000 ವೈಟ್ ಮಾಡಿ. ಸೊ ಫೆಬ್ರವರಿ 2 ಬಂದ್ಬಿಟ್ಟು 2,87,500 ಕರೆಂಟ್ ವ್ಯಾಲ್ಯೂ. 2,87,500. ವೇಟ್ ಮಾಡಿ. ಈಕ್ವಲ್ಸ್ ಅಂತ ದೂರ ಬಂದ್ರೆ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗುತ್ತೆ. ಹೌದಾ? 2,87,500 ಡಿವೈಡೆಡ್ ಬೈ ಬೇಸ್ ವ್ಯಾಲ್ಯೂ 2,64,000 ಇಂಟು 100 ಈಕ್ವಲ್ಸ್ 108 ಪಾಯಿಂಟ್. ಸೊ ಇದು ಎಷ್ಟು ಬಂದಿರುತ್ತೋ ಅಷ್ಟು ಕೂಡ ಬರಿಬೇಕು ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಏನ್ ಬರುತ್ತೆ. ಹೌದಾ? ಸೊ ಫೆಬ್ರವರಿ 3 ನೋಡೋಣ. ಹೌದಾ? ಫೆಬ್ರವರಿ 3 ಅಲ್ಲಿ ಏನಿದೆ? ಸೊ ಫೆಬ್ರವರಿ 3 ಟೋಟಲ್ 2,76,000. 2,76,000. ಓಕೆ. 2,76,000 ಡಿವೈಡೆಡ್ ಬೈ 2,64,000 ಈಸ್ ದ ಬೇಸ್ ವ್ಯಾಲ್ಯೂ. ಇದು ಎಲ್ಲೂ ಕೂಡ ಚೇಂಜ್ ಆಗಲ್ಲ. 64,000 ಇಂಟು 100 ಈಕ್ವಲ್ಸ್ 104. ಸೊ ಇವು 3 ಏನಿದಾವಲ್ವಾ, ಇವುಗಳು ನಿಮ್ಮ ಇಂಡೆಕ್ಸ್ ಪಾಯಿಂಟ್ ಆಗಿರ್ತವೆ. ಸೊ ಇಷ್ಟು ಮಾಡಿದ್ರೆ ನಿಮಗೆ 15 ಮಾರ್ಕ್ಸ್ ಅನ್ನುವಂಥದ್ದು ಈಸಿಯಾಗಿ ಸಿಗುತ್ತೆ. ಸೊ ಇಷ್ಟು ನೀವು ಮಾಡಿದೀರಾ ಅನ್ನುವಂಥದ್ದು ಆ ಒಬ್ಬ ಇವ್ಯಾಲ್ಯುಯೇಟರ್ ಕಣ್ಣಿಗೆ ಬಿತ್ತು ಅಂತಂದ್ರೆ ಯಾವುದೇ ರೀತಿಯಾದಂತ ಮಾರ್ಕ್ಸ್ ಕಡಿಯುವಂತಹ ಚಾನ್ಸಸ್ ಇರೋದಿಲ್ಲ. ಓಕೆನಾ? ಸೊ 15 ಮಾರ್ಕ್ಸ್‌ಗೆ ಈಸಿಯಾಗಿರುತ್ತೆ. ಸೊ ಇವು 2 ಪ್ರಾಬ್ಲಮ್ಸ್‌ಗಳು ಏನಪ್ಪಾ? ಸೊ ನಾನು ಅನ್ಕೊಂಡಿದ್ದೆ ಈ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಜಾಸ್ತಿ ಟೈಮ್ ಆಗಿರುವಂತ ಕಾರಣಕ್ಕೋಸ್ಕರ ಇಲ್ಲಿಗೆ ಎಂಡ್ ಮಾಡ್ತೀನಿ.
ಸೊ ಈ 2 ಪ್ರಾಬ್ಲಮ್ಸ್‌ನ ನೀವು ಈ ತರ ನೋಡ್ಕೋಬಹುದು ಏನಿಗೆ ಸೊ ಈ 2 ಪ್ರಾಬ್ಲಮ್ಸ್‌ಗಳನ್ನ ನೀವು ಸಾಲ್ವ್ ಮಾಡಿ. ಓಕೆನಾ? ಸೊ ಮೇಲ್ ಕೊಟ್ಟಿರುವಂತ ಮೆಥಡಲ್ಲಿ ನೀವು ಸಾಲ್ವ್ ಮಾಡಿ. ಸೊ ವಾಟ್ಸಾಪ್ ಗ್ರೂಪ್ ಲಿಂಕ್ ನಾರ್ಮಲ್ ಆಗಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಹಾಕಿರ್ತೀನಿ. ಸೊ ಅದರಲ್ಲಿ ನೀವು ನನ್ನ ನಂಬರ್‌ಗೆ ಇದನ್ನ ಕಳಿಸೋದಾಗಿರ್ಬೋದು ಅಥವಾ ಗ್ರೂಪಲ್ಲೇ ನೀವು ಸಾಲ್ವ್ ಮಾಡಿ ಹಾಕಿದ್ರಿ. ಇನ್ ಕೇಸ್ ನೀವು ಮಾಡಿರೋ ಪ್ರಾಬ್ಲಮಲ್ಲಿ ಏನಾದ್ರು ತಪ್ಪಿತ್ತು ಅಂತ ಅಂದ್ರೆ, ನಾನೇನ್ ಮಾಡ್ತೀನಿ ಅದನ್ನ ಕರೆಕ್ಷನ್ ಮಾಡಿ ಸೊ ಈ ಎರಡನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿ ಹಾಕ್ತೀನಿ. ಇಲ್ಲ ಅಂತ ಅಂದ್ರೆ, ನೀವು ತಪ್ಪು ಮಾಡಿ ಕಳಿಸಿದ್ದು ನಿಜ ಆಗಿತ್ತು ಅಂತಂದ್ರೆ, ಎಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತಲ್ವಾ? ಸೊ ಆ ಉದ್ದೇಶವನ್ನ ಇಟ್ಕೊಂಡು ನಾನೇನ್ ಮಾಡ್ತೀನಿ, ಸೊ ಈ ರೀತಿ ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಈ 2 ಪ್ರಾಬ್ಲಮ್ಸ್‌ಗಳು ಪ್ಲಸ್ ಅನುಕೂಲಿಗೆ ಇನ್ನೊಂದಷ್ಟು ಪ್ರಾಬ್ಲಮ್ಸ್‌ಗಳನ್ನ ತಗೊಂಡು ಏನ್ ಮಾಡ್ತೀನಿ ವಿಡಿಯೋಸ್‌ಗಳನ್ನ ಮಾಡ್ತೀನಿ. ಅಲ್ಲಿ ನೀವು ಏನ್ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಯೂಸ್‌ಫುಲ್ ಆಯ್ತು ಅಂತ ಅನ್ಕೊಂತೀನಿ. ಸೊ ಯೂಸ್‌ಫುಲ್ ಆದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.